ಎಲ್ರಿಗೂ ನಮಸ್ಕಾರ. ಲರ್ನ್ ವಿತ್ ಮೀ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಇಲ್ಲಿ KCET ಕಾಮರ್ಸ್ ರಿಲೇಟೆಡ್ ಟಾಪಿಕ್ಸ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ KCET ಕಾಮರ್ಸ್ ಅಲ್ಲಿ ನಮಗೆ ಡಿಫ್ರೆಂಟ್ ಟಾಪಿಕ್ಸ್ ಇದೆ. ಸೊ ಆಲ್ಮೋಸ್ಟ್ 10 ಟಾಪಿಕ್ಸ್ ಇದೆ. ಸೊ ನಾನಿವಾಗ 8th ಟಾಪಿಕ್ ಅದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಯಾಕೆ ಫಸ್ಟ್ ಅಂತಂದರೆ ಸ್ವಲ್ಪ ಈಸಿ ಇದೆ, ಸ್ವಲ್ಪ ಬೇಗ ಮುಗಿಸ್ಕೋಬೋದು ಫಸ್ಟ್ ಯೂನಿಟ್ನ. ಸೊ ಹಂಗಾಗಿ ನಾನು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಟಾಪಿಕ್ ಯೂನಿಟ್ 8ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್. ನಾನು ರೆಫರ್ ಮಾಡ್ತಿರೋದು ನನ್ನದು ಹ್ಯಾಂಡ್ ರಿಟನ್ ನೋಟ್ಸ್ ಮಾಡ್ಕೊಂಡಿದ್ದೀನಿ. ನಾನಿದು ಇದರಿಂದ ನಾನು ರೆಫರ್ ಮಾಡ್ತಿರ್ತೀನಿ, ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ. ಆ್ಯಂಡ್ ಈ ಸೋರ್ಸ್ ನಾನು ತೊಗೊಂಡಿರೋದು ಫ್ರಮ್ ಡಿಫ್ರೆಂಟ್ ಬುಕ್ಸ್. ಸೊ ಡಿಫ್ರೆಂಟ್ ಬುಕ್ಸಿಂದ ಕೆಲವೊಂದು ಬುಕ್ಸಿಂದ ನಾನು ಈ ಸೋರ್ಸ್ನ ತೊಗೊಂಡ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಸೊ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ವಾಟ್ ಈಸ್ ಮಾರ್ಕೆಟ್ ಹೆಂಗೆ ನಡೆಯುತ್ತೆ ಅದೆಲ್ಲ ತಿಳ್ಕೊಬೇಕು. ಸೊ ಇಲ್ಲಿ ಒಂದು ಇಂಡಸ್ಟ್ರಿ ಇದೆ. ಸೊ ಇಂಡಸ್ಟ್ರಿ ಇದೆ ಆ್ಯಂಡ್ ಮಾರ್ಕೆಟ್ ಇದೆ. ಸೊ ಇಂಡಸ್ಟ್ರಿ ಮಾರ್ಕೆಟ್ ಮಧ್ಯೆ ಏನೇನು ನಡೆಯುತ್ತೆ, ಹೆಂಗೆ ಮಾರ್ಕೆಟಿಂಗ್ ಆಗುತ್ತೆ, ಮಾರ್ಕೆಟಿಂಗಿಂದ ಏನೇನು ಅಡ್ವಾಂಟೇಜ್ ಫಾರ್ ದ ಇಂಡಸ್ಟ್ರಿ ಅಂತ ನಾವಿವಾಗ ತಿಳ್ಕೊಳ್ಳೋಣ ಅಂತ. ಫಸ್ಟ್ ಬಂದ್ಬಿಟ್ಟು ಇಂಡಸ್ಟ್ರಿ ಏನು ಮಾಡುತ್ತೆ, ಇಂಡಸ್ಟ್ರಿ ಆ್ಯಂಡ್ ಮಾರ್ಕೆಟ್ ದೇ ಕಮ್ಯುನಿಕೇಟ್ ಈಚ್ ಅದರ್. ಸೊ ಅವರು ಕಮ್ಯುನಿಕೇಷನ್ ಬರ್ತಾರೆ. ಸೊ ಅವ್ರ ಹತ್ರ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನಿದೆ, ಯಾವ ಪ್ರಾಡಕ್ಟ್ಸ್ನ ಅವ್ರು ಪ್ರೊಡ್ಯೂಸ್ ಮಾಡಿದ್ದಾರೆ, ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ಪ್ರತಿಯೊಂದು ತಿಳ್ಕೊತಾರೆ. ಆ್ಯಂಡ್ ಸರ್ವಿಸಸ್ನ ಅವರು ಏನು ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ ಪ್ರತಿಯೊಂದು ತಿಳ್ಕೊತಾರೆ. ಅದನ್ನು ಕಮ್ಯುನಿಕೇಟ್ ಮಾರ್ಕೆಟ್ ಹತ್ರ, ಯಾರು ಇಂಡಸ್ಟ್ರಿಯವರು ಮಾರ್ಕೆಟ್ ಹತ್ರ ಕಮ್ಯುನಿಕೇಟ್ ಮಾಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ, ಈ ಮಾರ್ಕೆಟ್ ಅವರು ಇಫ್ ದೇ ಆರ್ ಹ್ಯಾಪಿ ವಿತ್ ಇಟ್, ಇಫ್ ದೇ ಆರ್ ಓಕೆ ವಿತ್ ಇಟ್, ಅವ್ರು ಏನು ಮಾಡ್ತಾರೆ, ಓಕೆ ನಿಮ್ಮ ಗೂಡ್ಸ್ನ ನನಗೆ ಸೆಂಡ್ ಮಾಡಿ ಅಂತ ಇವ್ರಿಗೆ ಹೇಳ್ತಾರೆ. ಇಂಡಸ್ಟ್ರಿ ಪೀಪಲ್ ವಿಲ್ ಸೆಂಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದಿ ಮಾರ್ಕೆಟ್. ಇವ್ರು ಪರ್ಚೇಸ್ ಮಾಡಿದ ಮೇಲೆ ಇನ್ ರಿಟರ್ನ್ ದೇ ಹ್ಯಾವ್ ಟು ಪೇ ಮನಿ ಅಲ್ವಾ. ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅವ್ರು ತೊಗೊಂಡ್ಮೇಲೆ ಇವರು ಮನಿ ಪೇ ಮಾಡಬೇಕು. ಸೊ ಇವ್ರು ಏನು ಮಾಡ್ತಾರೆ, ಆ ವ್ಯಾಲ್ಯೂ ಆಫ್ ದ ಗೂಡ್ಸ್ ಏನಿರುತ್ತೆ ಅಥವಾ ಸರ್ವಿಸ್ ಏನಿರುತ್ತೆ ದೇ ವಿಲ್ ಪೇ ಬ್ಯಾಕ್ ಟು ದ ಇಂಡಸ್ಟ್ರಿ. ನೆಕ್ಸ್ಟ್, not only money, market not only it pays money but also provides the information ಅಂತಾನ ಹೇಳ್ಬೋದು, ಅಥವಾ ಫೀಡ್ಬ್ಯಾಕ್ ಫ್ರಮ್ ದ ಕಸ್ಟಮರ್ಸ್ ಅಂತ ಹೇಳ್ಬೋದು. ಸೊ ಇವ್ರು ಏನು ಮಾಡ್ತಾರೆ, ಮಾರ್ಕೆಟಿಂದ ಫೀಡ್ಬ್ಯಾಕ್ ಅವರ ಇನ್ಫಾರ್ಮೇಷನ್ನ ಅಗೇನ್ ಇಂಡಸ್ಟ್ರಿಗೆ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಎಸ್, ಇಲ್ಲಿ ಇಟ್ ಮೇ ಇಟ್ ಬಿ ಪಾಸಿಟಿವ್ ಫೀಡ್ಬ್ಯಾಕ್ ಆರ್ ನೆಗೆಟಿವ್ ಫೀಡ್ಬ್ಯಾಕ್. ಅದನ್ನು ಅವ್ರು ಏನು ಮಾಡ್ತಾರೆ, ತೊಗೊಂಡ್ಬಿಟ್ಟು ಇಂಡಸ್ಟ್ರಿಗೆ ಹೇಳ್ತಾರೆ. ಆ್ಯಂಡ್ ಇಂಡಸ್ಟ್ರಿ ಅದಕ್ಕೆ ತಕ್ಕಂತೆ ಏನಾರು ಚೇಂಜಸ್ ಇದ್ದರೆ ಅವರು ಮಾಡಿಬಿಟ್ಟು ಅವ್ರ ಒಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಪಡ್ಕೊಳ್ಳೋಕ್ಕೆ ಇಟ್ ಹೆಲ್ಪ್ಸ್. ಸೊ ಅದಕ್ಕೆ ಈ ಥರ ಪ್ರಾಸೆಸ್ ನಡೀತಾ ಇರುತ್ತೆ, ಈ ಥರ ಮಾರ್ಕೆಟ್ದು ಪ್ರಾಸೆಸ್ ನಡೀತಾ ಇರುತ್ತೆ. ಸೊ ಇಲ್ಲಿ ಕೆಲವೊಂದು ಡೆಫಿನೇಷನ್ಸ್ ಕೊಟ್ಟಿದ್ದಾರೆ. ಸೊ ಕೆಲವು ಡೆಫಿನೇಷನ್ಸ್ನಲ್ಲಿ ಒಂದು 2 ಡೆಫಿನೇಷನ್ಸ್ ಇದೆ ಇಲ್ಲಿ. ಸೊ ಇಲ್ಲಿ ಒಬ್ಬರು ಪೀಟರ್ ಡಕ್ಕರ್ ಅಂತ ಇದ್ದಾರೆ. ಪೀಟರ್ ಡ್ರಕ್ಕರ್ ಅವರು ಏನು ಕೊಟ್ಟಿದ್ದಾರೆ ಅಂದರೆ, ಮಾರ್ಕೆಟಿಂಗ್ ಅನ್ನೋದು ಒಂದು ಸಪ್ರೇಟ್ ಫಂಕ್ಷನ್ ಅಲ್ಲ, ಇಟ್ ಈಸ್ ದ ಪಾರ್ಟ್ ಆಫ್ ಬಿಸ್ನೆಸ್ ಒಂದು ಪಾರ್ಟ್ ಆಗಿಬಿಟ್ಟಿದೆ, ಒಂದು ಹೋಲ್ ಬಿಸ್ನೆಸ್ಸಲ್ಲಿ ಒಂದು ಪಾರ್ಟ್ ಆಗಿದೆ ಫ್ರಮ್ ಕಸ್ಟಮರ್ಸ್ ಪಾಯಿಂಟ್ ಆಫ್ ವ್ಯೂ. ಬಿಕಾಸ್ ನಮಗೆ ಫೈನಲ್ ಒಂದು ಬಿಸ್ನೆಸ್ ಮಾಡಿ ಫೈನಲ್ ಔಟ್ಪುಟ್ ಬರೋದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ತಾನೇ ನಾವು ಮಾಡೋದು. ಅವ್ರು ಜಾಸ್ತಿ ಅವ್ರು ಸ್ಯಾಟಿಸ್ಫೈ ಆಗಬೇಕು, ಅವ್ರು ಜಾಸ್ತಿ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು ಅಂತಲೇ ತಾನೇ ನಾವು ಒಂದು ಬಿಸ್ನೆಸ್ ಮಾಡೋದು. ಸೊ ಇಲ್ಲಿ ಮಾರ್ಕೆಟಿಂಗ್ ಇಸ್ ನಾಟ್ ಅ ಸಪ್ರೇಟ್ ಫಂಕ್ಷನ್. ಸೊ ಇಟ್ ಈಸ್ ಹೋಲ್ ಬಿಸ್ನೆಸ್. ಅದು ಒಂಥರ ಬಿಸ್ನೆಸ್ ಥರನೇ ಟು ಸೀಕ್ ದ ಕನ್ಸ್ಯೂಮರ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತಾರೆ. ಬಿಕಾಸ್ ಫೈನಲ್ ಆಗಿ ನಮಗೆ ಮಾರ್ಕೆಟಿಂಗಿಂದನೇ ತಾನೇ ಫೀಡ್ಬ್ಯಾಕ್ ಗೊತ್ತಾಗೋದು. ಇವ್ರಿಗೆ ಡೈರೆಕ್ಟಾಗಿ ಇವ್ರಿಗೆ ಗೊತ್ತಾಗೋದಿಲ್ಲ ಫೀಡ್ಬ್ಯಾಕ್. ಎಸ್, ಸೊ ಹಂಗಾಗಿ ಮಾರ್ಕೆಟಿಂಗ್ ಇಟ್ ಈಸ್ ನಾಟ್ ಅ ಸಪ್ರೇಟ್ ಫಂಕ್ಷನ್ ಅಂತ ಪೀಟರ್ ಡ್ರಕ್ಕರ್ ಅವರು ಹೇಳಿದ್ದಾರೆ. ಸೊ ಯಾವ ಥರ ಕ್ವೆಶನ್ಸ್ ಬರುತ್ತೆ ಅಂತಂದರೆ, ಇವ್ರು ಕೊಟ್ಟಿರೋ ಕಾನ್ಸೆಪ್ಟ್ ಮೇಲಾದರೂ ನಿಮಗೆ ಕೇಳಿಬಿಟ್ಟು ಯಾರು ಹೇಳಿದ್ದಾರೆ, ಯಾವ ಆಥರ್ ಹೇಳಿದ್ದಾರೆ ಅಂತ ಬರುತ್ತೆ. ಇಫ್ ನಾಟ್, ಇದನ್ನು ಕೊಟ್ಬಿಟ್ಟು ಫುಲ್ ಇವ್ರು ಪೀಟರ್ ಡ್ರಕ್ಕರ್ ಏನು ಕೊಟ್ಟಿದ್ದಾರೆ ಮಾರ್ಕೆಟಿಂಗ್ ಇನ್ಫಾರ್ಮೇಷನ್ ಅಂತ ನಮಗೆ ಕೇಳ್ತಾರೆ. ಸೊ ಎರಡರಲ್ಲಿ ಯಾವ ಥರ ಒಂದು ಕೇಳ್ಬೋದು. ನೆಕ್ಸ್ಟ್, ಫಿಲಿಪ್ ಕೋಟ್ಲರ್. ಸೊ ಫಿಲಿಪ್ ಕೋಟ್ಲರ್ ಇಸ್ ಆಲ್ಸೋ ನೋನ್ ಆಸ್ ಮಾಡರ್ನ್ ಗುರು ಆಫ್ ಮ್ಯಾನೇಜ್ಮೆಂಟ್. ಫಿಲಿಪ್ ಕೋಟ್ಲರ್ ಅವರು ಮಾಡರ್ನ್ ಗುರು ಆಫ್ ಮ್ಯಾನೇಜ್ಮೆಂಟ್ ಅಂತಲೂ ಹೇಳ್ತಾರಂತೆ. ಸೊ ಇವ್ರ ಥಾಟ್ ಪ್ರಾಸೆಸ್ ಆಫ್ ಮಾರ್ಕೆಟಿಂಗ್ ಹೆಂಗಿದೆ ಅಂದರೆ, ಸೊ ಮಾರ್ಕೆಟಿಂಗ್ ಇಸ್ ಅ ಸೋಷಿಯಲ್ ಆ್ಯಂಡ್ ಮ್ಯಾನೇಜರಲ್ ಪ್ರಾಸೆಸ್ ಅಂತ ಹೇಳಿದ್ದಾರೆ ಅವರು. ಸೋಷಿಯಲ್ ಹಾಗೂ ಮ್ಯಾನೇಜರಲ್ ಪ್ರಾಸೆಸ್ ಆಗಿರ್ತಾರೆ, ಅದು ಇಂಡಿವಿಜುವಲ್ಗಾಗಿರ್ಬೋದು ಅಥವಾ ಗ್ರೂಪ್ಗಾಗಿರ್ಬೋದು.
ಏನು ಮಾಡ್ತಾರೆ, ಅವ್ರ ನೀಡ್ಸ್ ವಾಂಟ್ಸ್ ಏನಿದೆ ಅಂತ ತಿಳ್ಕೊಂಡ್ಬಿಟ್ಟು ಅದನ್ನು ಅವ್ರು ಕ್ರಿಯೇಟ್ ಮಾಡೋದಾಗಲಿ, ಆಫರ್ ಮಾಡೋದಾಗಲಿ, ಎಕ್ಸ್ಚೇಂಜ್ ಮಾಡೋದಾಗಲಿ, ಪ್ರಾಡಕ್ಟ್ಸ್ ವ್ಯಾಲ್ಯೂನ ಎಕ್ಸ್ಚೇಂಜ್ ಮಾಡೋದಾಗಲಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಫಿಲಿಪ್ ಕೋಟ್ಲರ್ ಹೇಳ್ತಿರೋದು ಮಾರ್ಕೆಟಿಂಗ್ ಮೀನಿಂಗ್ ಅದು. ಸೊ ಗ್ರೂಪ್ ಒಂದು ಕಸ್ಟಮರ್, ಅಗೇನ್ ಇಲ್ಲಿ ಕೂಡ ನಮಗೆ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂವೇ ಬಂತು ನೋಡಿ. ಸೊ ಅವ್ರು ಏನು ವಾಂಟ್ಸ್ ನೀಡ್ಸ್ನ ಅವರು ತಿಳ್ಕೊಂಡ್ಬಿಟ್ಟು ಅದ್ರ ಪ್ರಕಾರ ಅವರು ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಥವಾ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಅದನ್ನು ಮಾರ್ಕೆಟಿಂಗ್ ಅಂತ ಕರಿತೀವಿ ಅಂತ ಫಿಲಿಪ್ ಕೋಟ್ಲರ್ ಅವರು ಹೇಳಿದ್ದಾರೆ. ಸೊ ನೆಕ್ಸ್ಟ್ ಬರ್ತಾ ಬರ್ತಾ ನಮಗೆ ಇಲ್ಲಿ ಗೊತ್ತಾಗ್ತಿರೋದು ಒಂಥರ ಡಿಫ್ರೆನ್ಸಸ್ ಗೊತ್ತಾಗಬೇಕು ನಮಗೆ. ಯಾವುದ್ರ ಬಗ್ಗೆ ಅಂತಂದರೆ 3 ಪಾಯಿಂಟ್ಸ್ ಇದೆ. ಅದು ರೆಸ್ಪಾನ್ಸಿವ್ ಮಾರ್ಕೆಟಿಂಗ್, ಆಂಟಿಸಿಪೇಟಿವ್ ಮಾರ್ಕೆಟಿಂಗ್, ಕ್ರಿಯೇಟಿವ್ ಮಾರ್ಕೆಟಿಂಗ್ ಅಂತ. ರೆಸ್ಪಾನ್ಸಿವ್ ಮಾರ್ಕೆಟಿಂಗ್ ಅಂತಂದರೆ ಇವ್ರೇನು ಮಾಡ್ತಾರೆ, ಈ ಮಾರ್ಕೆಟಿಂಗ್ ಅಲ್ಲಿ ಅವರು ಏನು ನೀಡ್ಸ್ ಇದೆ ಅಂತ ಫೈಂಡ್ ಔಟ್, ಅವರಷ್ಟಿಗೆ ಅವರೇ ಫೈಂಡ್ ಔಟ್ ಮಾಡಿಬಿಟ್ಟು ಅದನ್ನು ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲಿ ಕಮ್ಮಿ ಆಗಿದೆ ಅಂತ ಇವರೇ ತಿಳ್ಕೊಂಡು ಅದನ್ನು ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ರೆಸ್ಪಾನ್ಸಿವ್ ಮಾರ್ಕೆಟಿಂಗ್. ಸೊ ಇದ್ರ 3 ಡಿಫ್ರೆನ್ಸಸ್ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಆಂಟಿಸಿಪೇಟಿವ್ ಮಾರ್ಕೆಟಿಂಗ್. ಆಂಟಿಸಿಪೇಟಿವ್ ಮಾರ್ಕೆಟಿಂಗ್ ಅಂತಂದರೆ ಯಾವಾಗೋ ಫ್ಯೂಚರಲ್ಲಿ ಏನು ಕಸ್ಟಮರ್ ರಿಕ್ವೈರ್ ಮಾಡ್ತಾರೆ, ಕಸ್ಟಮರ್ ಏನು ಡಿಮಾಂಡ್ ಮಾಡ್ತಾರೆ, ಏನು ಅವ್ರಿಗೆ ವಾಂಟ್ಸ್ ಬರುತ್ತೆ ಅಂತ ಮುಂಚೆನೇ ತಿಳ್ಕೊಂಡು ಆಂಟಿಸಿಪೇಟ್ ಮಾಡಿಬಿಟ್ಟು ಪ್ರಾಡಕ್ಟ್ನ ರೆಡಿ ಮಾಡೋದು, ಪ್ರಾಡಕ್ಟ್ ರೆಡಿ ಮಾಡೋದು ಆಂಟಿಸಿಪೇಟಿವ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ಅದನ್ನು ಕಸ್ಟಮರ್ಸಿಗೆ ಕೊಡೋದು, ಪ್ರಾಡಕ್ಟ್ನ ರೆಡಿ ಮಾಡಿಬಿಟ್ಟು ಕಸ್ಟಮರ್ಸಿಗೆ ರೀಚ್ ಮಾಡ್ಸೋಕ್ಕೆ ಅವರು ಮುಂದೆ ಅವಶ್ಯಕತೆ ಇರೋ, ಫ್ಯೂಚರಲ್ಲಿ ಅವಶ್ಯಕತೆ ಇರೋ ಗೂಡ್ಸ್ನ ಇವಾಗೇ ಅವರು ಥಿಂಕ್ ಮಾಡ್ತಾರಲ್ಲ, ಅದನ್ನು ಆಂಟಿಸಿಪೇಟಿವ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ಕ್ರಿಯೇಟಿವ್ ಮಾರ್ಕೆಟಿಂಗ್ ಅಂತಂದರೆ ಕಸ್ಟಮರ್ ಅದ್ರ ಬಗ್ಗೆ ಥಿಂಕು ಮಾಡಿರಲ್ಲ, ಆ ಥರ ಪ್ರಾಡಕ್ಟ್ನ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆ ಪ್ರಾಡಕ್ಟನ್ನ ಮಾರ್ಕೆಟಿಂಗ್ ಮಾಡಿದ ಮೇಲೆ ಕಸ್ಟಮರ್ ಪರ್ಚೇಸ್ ಮಾಡಿದ ಮೇಲೆ ಆ ಕಸ್ಟಮರ್ಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಅದರಿಂದ ಹ್ಯಾಪಿನೆಸ್ ಸಿಗುತ್ತೆ. ಸೊ ಆ ಥರ ಮಾರ್ಕೆಟಿಂಗ್ನ ನಾವು ಕ್ರಿಯೇಟಿವ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಐ ಹೋಪ್ ನಿಮಗೆ ಈ 3 ಡಿಫ್ರೆನ್ಸಸ್ ಗೊತ್ತಾಗಿರುತ್ತೆ ಅಂತ. ರೆಸ್ಪಾನ್ಸಿವ್, ಆಂಟಿಸಿಪೇಟಿಂಗ್ ಮಾರ್ಕೆಟಿಂಗ್, ಕ್ರಿಯೇಟಿವ್ ಮಾರ್ಕೆಟಿಂಗ್. ಸೊ ನೆಕ್ಸ್ಟ್ ಆಬ್ಜೆಕ್ಟಿವ್ ಏನಿದೆ, ಮೇನ್ ಆಬ್ಜೆಕ್ಟಿವ್ ಏನಿದೆ, ಮಾರ್ಕೆಟಿಂಗ್ ಯಾಕೆ ಬೇಕು ಅಂತಂದು ನಾವು ತಿಳ್ಕೊಳ್ಳೋಣ. ಫಸ್ಟ್ the main objective is to develop product offers that are meaningful and attractive to the target customers. ನಾವು ಯಾಕೆ ಮಾಡ್ತೀವಿ ಮಾರ್ಕೆಟ್ ಅಂದರೆ, ಒಂದು ಪ್ರಾಡಕ್ಟ್ ಡೆವಲಪ್ ಮಾಡಿರ್ತೀವಿ, ಆ ಡೆವಲಪ್ ಮಾಡಿರೋ ಪ್ರಾಡಕ್ಟ್ನ ಯಾರಿಗೆ ರೀಚ್ ಆಗಬೇಕು, ಟಾರ್ಗೆಟ್ ಕಸ್ಟಮರ್ಸ್, ಅಟ್ರಾಕ್ಟಿವ್ ಕಸ್ಟಮರ್ಸಿಗೆ ಅಟ್ರಾಕ್ಟ್ ಮಾಡಿಬಿಟ್ಟು ಆ ಟಾರ್ಗೆಟ್ ಕಸ್ಟಮರ್ಸ್ಗೆ ರೀಚ್ ಮಾಡೋಕ್ಕೆ ನಮಗೆ ಒಂದು ಮೋಡ್ ಬೇಕು. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಮಾರ್ಕೆಟಿಂಗ್. ಅದಕ್ಕೆ ನಮಗೆ ಮೇನ್ ಆಬ್ಜೆಕ್ಟಿವ್ ಮಾರ್ಕೆಟಿಂಗ್ ಏನು ಅಂದರೆ, ಕಸ್ಟಮರ್ಸ್ನ ಪ್ರಾಡಕ್ಟ್ನ ತೊಗೊಂಡ್ಬಿಟ್ಟು ಕಸ್ಟಮರ್ಸ್ಗೆ ಅದನ್ನು ರೀಚ್ ಮಾಡಿಸೋದೇ ಮೇನ್ ಆಬ್ಜೆಕ್ಟಿವ್ ಆಫ್ ಮಾರ್ಕೆಟಿಂಗ್. ಸೊ ಗೋಯಿಂಗ್ ಲೋಕಲ್, ದ ಜಾಬ್ ಆಫ್ ಮಾರ್ಕೆಟರ್ಸ್ ಈಸ್ ಟು ಬಿ ಗ್ಲೋಕಲ್. ಥಿಂಕ್ ಗ್ಲೋಬಲ್, ಆ್ಯಕ್ಟ್ ಲೋಕಲ್. ಸೊ ಥಿಂಕ್ ಗ್ಲೋಬಲ್ ಆ್ಯಂಡ್ ಆ್ಯಕ್ಟ್ ಲೋಕಲ್. ಇದು ನೆಕ್ಸ್ಟ್. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಕನ್ಸ್ಯೂಮರ್ಸ್. ಈ ಕನ್ಸ್ಯೂಮರ್ಸಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕನ್ಸ್ಯೂಮರ್ಸ್ ಇರ್ತಾರೆ. ಎಸ್ ಆರ್ ನೋ? ಸೊ ಫಸ್ಟ್ ಬಂದ್ಬಿಟ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಕನ್ಸ್ಯೂಮರ್ಸ್ ಇವ್ರು ಯಾರ್ಯಾರು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಬಂದ್ಬಿಟ್ಟು ಎಕನಾಮಿಕ್ ಆ್ಯಂಡ್ ಪ್ಯಾಸಿವ್ ಕಸ್ಟಮರ್ಸ್. ಎಕನಾಮಿಕ್ ಕಸ್ಟಮರ್ಸ್ ಅಂತಂದರೆ ಈ ಕಸ್ಟಮರ್ಸ್ ಏನು ಮಾಡ್ತಾರೆ ಅಂತಂದರೆ, ಇವಾಗ ನಾನು ಫಾರ್ ಎಕ್ಸಾಂಪಲ್ ಈ ಪೆನ್ಸಿಲ್ನ ನಾನು 10 ರೂಪೀಸಿಗೆ ಪರ್ಚೇಸ್ ಮಾಡಿದ್ದೀನಿ ಅಂದ್ಕೊಳ್ರಿ. ಈ 10 ರೂಪೀಸ್ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಸಿಗಬೇಕು ಈ ಪೆನ್ಸಿಲಿಂದ, ಅಂದರೆ ನಾನು ಕೊಟ್ಟಿರೋ ಅಮೌಂಟಿಗೆ ಇದು ವರ್ತ್ ಆಗಬೇಕು. ಸೊ ಆ ಥರ ಯೋಚನೆ ಮಾಡ್ತಾರಲ್ಲ, ದ ವ್ಯಾಲ್ಯೂ ಆಫ್ ಮನಿ ಅಂತ ಹೇಳ್ತಾರೆ. ಅದು ವಾಟ್ ಎವರ್ ಪ್ರಾಡಕ್ಟ್ಸ್ ದಿ ಪರ್ಚೇಸ್, ವ್ಯಾಲ್ಯೂ ಆಫ್ ಮನಿ ಬರಬೇಕು. ಸೊ ಅದಕ್ಕೆ ಏನು ಹೇಳ್ತೀವಿ ನಾವು, ಎಕನಾಮಿಕ್ ಕಸ್ಟಮರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ಯಾಸಿವ್ ಕಸ್ಟಮರ್ಸ್ ಅಂದರೆ ದೀಸ್ ಆರ್ ದ ಕಸ್ಟಮರ್ಸ್, ಇವ್ರಿಗೆ ಎಕ್ಸಾಕ್ಟ್ ಗೋಲ್ ಅನ್ನೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ 2 ಟೈಪ್ಸ್ ಆಫ್ ಕಸ್ಟಮರ್ಸ್ ಇರ್ತಾರೆ. ಒಬ್ಬರು ಇವಾಗ ನನಗೆ ಪೆನ್ಸಿಲಲ್ಲಿ ನಾನು ಅಪ್ಸರಾ ಪೆನ್ಸಿಲೇ ಬೇಕು ಅಂತ ನಾನು ಫಿಕ್ಸ್ ಆಗಿರ್ತೀನಿ, ಬಿಕಾಸ್ ದಟ್ ಗಿವ್ಸ್ ಮೀ ವ್ಯಾಲ್ಯೂ ಆಫ್ ಮನಿ ಅಂತ ತಿಳ್ಕೊಂಡ್ಬಿಟ್ಟು ಯೋಚನೆ ಮಾಡೋ ಕಸ್ಟಮರ್ಸ್ನ ಎಕನಾಮಿಕ್ ಕಸ್ಟಮರ್ಸ್ ಅಂತ ಕರಿತೀವಿ. ಪ್ಯಾಸಿವ್ ಕಸ್ಟಮರ್ಸ್ ಆರ್ ದೋಸ್ ಕಸ್ಟಮರ್ಸ್, ಶಾಪ್ಸಿಗೆ ಹೋಗ್ತಾರೆ, ಬುಕ್ ಸ್ಟಾಲ್ಗೆ ಹೋಗ್ತಾರೆ, ಅಂಕಲ್ ಒಂದು ಪೆನ್ ಕೊಡಿ ಅಂತ ಹೇಳ್ತಾರೆ, ಅವ್ರಿಗೆ ಪೆನ್ಸಿಲ್ ಕೊಡಿ ಅಂತ ಹೇಳ್ತಾರೆ. ಅವ್ರು ಯಾವ ಪೆನ್ಸಿಲ್ ಕೊಟ್ಟು ಇದೇ ತೊಗೋಬೇಕು ಅನ್ನೋ ಗೋಲ್ ಇರಲ್ಲ ಅವ್ರಿಗೆ, ಯಾವ್ದು ಕೊಟ್ಟರು ತೊಗೊತಾರೆ.
ಅಂಥವ್ರನ್ನ ಪ್ಯಾಸಿವ್ ಕಸ್ಟಮರ್ಸ್ ಅಂತ ಕರೀತಾರೆ. ಅವ್ರಿಗೆ ಇದೇ ತೊಗೋಬೇಕು ಅನ್ನೋ ಎಕ್ಸಾಕ್ಟ್ ಗೋಲ್ ಇರಲ್ಲ. ಸೊ ದೋಸ್ ಆರ್ ಕಾಲ್ಡ್ ಆಸ್ ಪ್ಯಾಸಿವ್ ಕಸ್ಟಮರ್ಸ್. ಸೆಕೆಂಡ್ ಒನ್ ಬಂದ್ಬಿಟ್ಟು ಕಾಗ್ನಿಟಿವ್ ಕಸ್ಟಮರ್ಸ್. ಈ ಕಾಗ್ನಿಟಿವ್ ಕಸ್ಟಮರ್ಸ್ ಏನು ಮಾಡ್ತಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ಸ್ಯಾರಿ ಬಿಸ್ನೆಸ್ ಇರುತ್ತೆ ಅಂದ್ಕೊಳ್ಳಿ, ಸ್ಯಾರಿ ಶಾಪಿಗೆ ಹೋಗಿರ್ತೀವಿ ನಾವು. ಕೆಲವ್ರು ಏನು ಮಾಡ್ತಾರೆ, ಆ ಸ್ಯಾರಿ ಶಾಪ್ಗೆ ಹೋದ್ಮೇಲೆ ಅವ್ರಿಗೆ ಕೇಳ್ತಾರೆ, ಈ ಥರ ಮಾಡಿಸ್ಕೊಡಿ, ನನಗೆ ಈ ಥರ ಸಾರಿ ಮಾಡಿಸ್ಕೊಡ್ರಿ. ದೇ ವಿಲ್ ಥಿಂಕ್. ಸೊ ದೇ ವಿಲ್ ಥಿಂಕ್, ಅವ್ರಿಗೆ ಏನು ಆಸೆ ಇರುತ್ತೋ ಅದನ್ನು ಥಿಂಕ್ ಮಾಡಿಬಿಟ್ಟು ಅದನ್ನು ಹೇಳಿಬಿಟ್ಟು ಅದನ್ನು ಮಾಡಿಸ್ಕೋತಾರೆ. ಆ ಥರ ಕಸ್ಟಮರ್ಸ್ನ ನಾವು ಕಾಗ್ನಿಟಿವ್ ಕಸ್ಟಮರ್ಸ್ ಅಂತ ಕರಿತೀವಿ. ವರ್ಸಸ್ ಎಮೋಷ್ನಲ್ ಕಸ್ಟಮರ್ಸ್. ಇಮೋಷ್ನಲ್ ಕಸ್ಟಮರ್ಸ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ಗಿಫ್ಟ್ ಶಾಪಿಗೆ ಹೋಗಿರ್ತೀವಿ ಅಂತ ಥಿಂಕ್ ಮಾಡಿ. ಆ ಗಿಫ್ಟ್ ಶಾಪಲ್ಲಿ ನಮಗೆ ಒಂದು ತಾಯಿ ಮತ್ತು ಮಗುವಿಂದು ಒಂದು ಮಾಡೆಲ್ ಇತ್ತು ಅಂತ ತಿಳ್ಕೊಳ್ಳಿ. ದಟ್ ಈಸ್ ಎಮೋಷ್ನಲ್ ಅಲ್ಲ, ದಟ್ ವಿಲ್ ಟಚ್ ಅಲ್ವಾ. ಸೊ ಅವ್ರು ಏನು ಮಾಡ್ತಾರೆ, ಆ ಥರ ಪ್ರಾಡಕ್ಟ್ಸ್ನ ತೊಗೊತಾ ಇರ್ತಾರೆ. ಅದು ಅವಶ್ಯಕತೆ ಇದೆ ಅಂತಲ್ಲ, ಬಟ್ ಅದು ಒಂದು ಎಮೋಷ್ನಲ್ ಆಗಿ ಟಚ್ ಆಗಿದೆ ಆ ಕಸ್ಟಮರ್ಸ್ಗೆ. ಸೊ ಆ ಪ್ರಾಡಕ್ಟ್ನ ಅವ್ರು ಪರ್ಚೇಸ್ ಮಾಡ್ತಾರೆ. ಸೊ ಈ ಥರ ಕಸ್ಟಮರ್ಸು ಇರ್ತಾರೆ. ದಿಸ್ ಇಸ್ ಒನ್ ಮೋರ್ ಟೈಪ್ ಆಫ್ ದ ಕಸ್ಟಮರ್ಸ್ ಆರ್ ಕನ್ಸ್ಯೂಮರ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ 3 ಬರ್ತಾರೆ. ನಾನ್ ಕನ್ಸ್ಯೂಮರ್ಸ್, ಪೊಟೆನ್ಷಿಯಲ್ ಕನ್ಸ್ಯೂಮರ್ಸ್, ರಿಯಲೈಸ್ಡ್ ಕನ್ಸ್ಯೂಮರ್ಸ್. ನಾನ್ ಕನ್ಸ್ಯೂಮರ್ಸ್ ಅಂತಂದರೆ ಇದಕ್ಕೆ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಆಲ್ಕೋಹಾಲ್ ಅಥವಾ ಸಿಗರೆಟ್. ಓಕೆ, ಇದನ್ನು ಎಲ್ಲರೂ ಪರ್ಚೇಸ್ ಮಾಡಲ್ಲ. ಅದೊಂದು ಪ್ರಾಡಕ್ಟ್ ಮಾರ್ಕೆಟಲ್ಲಿ ಎಕ್ಸಿಸ್ಟ್ ಇದೆನಾ? ಎಸ್ ಇದೆ. ಬಟ್ ಈಗ ನಾನು ಆ ಪ್ರಾಡಕ್ಟ್ನ ತೊಗೊತೀನಾ? ನೋ, ತೊಗೊಳ್ಳಲ್ಲ. ಮುಂದೆ ತೊಗೊತೀನಾ ಫ್ಯೂಚರಲ್ಲಿ? ನೋ, ನಾನು ತೊಗೊಳಲ್ಲ. ಸೊ ದಟ್ ಈಸ್ ಐ ಆಮ್ ಅ ನಾನ್ ಕನ್ಸ್ಯೂಮರ್. ಪ್ರಾಡಕ್ಟ್ ಇದೆ, ಬಟ್ ಐ ವಿಲ್ ನಾಟ್ ಪರ್ಚೇಸ್ ಇಟ್ ಪ್ರಾಡಕ್ಟ್ ಪ್ರೆಸೆಂಟ್ ಆರ್ ಇನ್ ಫ್ಯೂಚರ್. ಅದನ್ನು ನಾವು ನಾನ್ ಕನ್ಸ್ಯೂಮರ್ಸ್ ಅಂತ ಕರಿತೀವಿ. ಪೊಟೆನ್ಷಿಯಲ್ ಕಸ್ಟಮರ್ಸ್. ಪೊಟೆನ್ಷಿಯಲ್ ಕಸ್ಟಮರ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ನನಗೆ ಮೊಬೈಲ್ ತೊಗೊಳ್ಳೋ ಆಸೆ ಇದೆ. ಯಾವ ಮೊಬೈಲು ಅಂತಂದರೆ ಐಫೋನ್ ತೊಗೊಳ್ಳೋ ಆಸೆ ಇದೆ. ಫ್ಯೂಚರಲ್ಲಿ ತೊಗೊತೀನಿ, ಈಗ ನಾನು ತೊಗೊಳಲ್ಲ, ಬಟ್ ನನಗೆ ಆಸೆ ಇದೆ, ಐ ವಾಂಟ್ ದಟ್. ಸೊ ಅವ್ರನ್ನ ನಾವು ಪೊಟೆನ್ಷಿಯಲ್ ಕನ್ಸ್ಯೂಮರ್ಸ್ ಅಂತ ಕರಿತೀವಿ. ಅವ್ರಿಗೆ ತೊಗೊಳ್ಳೋ ಆಸೆ ಇದೆ, ಬಟ್ ಮೇ ಬಿ ಇನ್ ಫ್ಯೂಚರ್, ನಾಟ್ ನೌ. ಅವ್ರನ್ನ ಪೊಟೆನ್ಷಿಯಲ್ ಕನ್ಸ್ಯೂಮರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ರಿಯಲೈಸ್ಡ್ ಕನ್ಸ್ಯೂಮರ್ಸ್. ರಿಯಲೈಸ್ಡ್ ಕನ್ಸ್ಯೂಮರ್ಸ್ ಅಂದರೆ ಯಾರು ಅಂದರೆ, ದೇ ಆರ್ ಕೇಪಬಲ್ ಆಫ್ ಬೈಯಿಂಗ್ ದ ಪ್ರಾಡಕ್ಟ್ಸ್. ಸೊ ಅವ್ರು ಕೇಪಬಲ್ ಇದ್ದಾರೆ. ಇವಾಗ ಒಂದು ಐಫೋನ್ ತೊಗೋಬೇಕು ಅಂದರೆ ರೆಡಿ. BMW ಕಾರ್ ತೊಗೋಬೇಕು ಅಂದರೆ ರೆಡಿ. ಅವ್ರನ್ನ ನಾವು ರಿಯಲೈಸ್ಡ್ ಕನ್ಸ್ಯೂಮರ್, ಹೂ ಆರ್ ಕೇಪಬಲ್ ಆಫ್ ಪರ್ಚೇಸಿಂಗ್ ಅಂತ. ಓಕೆ, ನೆಕ್ಸ್ಟ್ ಪರ್ಸನಲ್ ಕನ್ಸ್ಯೂಮರ್ಸ್ ವರ್ಸಸ್ ಆರ್ಗನೈಸೇಷನಲ್ ಕನ್ಸ್ಯೂಮರ್ಸ್. ಸೊ ಪರ್ಸನಲ್ ಕನ್ಸ್ಯೂಮರ್ಸ್ ಅಂದರೆ ಯಾರು ಅಂತಂದರೆ ಫೈನಲ್ ಕನ್ಸ್ಯೂಮರ್ಸ್. ನಾವು ಪರ್ಸ್ನಲ್ ಪರ್ಪಸಿಗೆ ಯೂಸ್ ಮಾಡ್ತಿರ್ತೀವಿ, ಅಥವಾ ಯಾರಿಗೋ ಒಬ್ರಿಗೆ ಗಿಫ್ಟ್ ಕೊಡೋಕ್ಕೆ ಯೂಸ್ ಮಾಡ್ತಿರ್ತೀವಿ, ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀವಿ. ಸೊ ಅವ್ರನ್ನ ನಾವೇನಂತ ಕರಿತೀವಿ? ಪರ್ಸ್ನಲ್ ಕನ್ಸ್ಯೂಮರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಆರ್ಗನೈಸೇಷನಲ್ ಕನ್ಸ್ಯೂಮರ್ಸ್ ಆರ್ ದ ಕನ್ಸ್ಯೂಮರ್ಸ್, ದೇ ವಿಲ್ ರೀಸೆಲ್. ಸೊ ಅವ್ರಿಗೇನೋ ಒಂದು ಚೇಂಜಸ್ ಮಾಡೋಕ್ಕಾದ್ರೂ ಅದನ್ನು ಪರ್ಚೇಸ್ ಮಾಡಿರ್ಬೋದು. ಫಾರ್ ಎಕ್ಸಾಂಪಲ್ ಕಾಟನ್ ಅಂತ ತಿಳ್ಕೊಳ್ಳಿ. ಕಾಟನ್ ನಾನು ಪರ್ಚೇಸ್ ಮಾಡಿ ಅದನ್ನು ನಾನು ಕ್ಲಾತಾಗಿ ಕನ್ವರ್ಟ್ ಮಾಡ್ತೀನಿ. ಸೊ ಚೇಂಜಸ್ ಮಾಡೋಕ್ಕೆ ತೊಗೊಂಡಿರ್ತೀನಿ, ಅಥವಾ ರೀಸೆಲ್ ಹೋಲ್ಸೇಲರ್ ತೊಗೊಂಬಿಟ್ಟು ರೀಟೇಲರಿಗೆ ಸೇಲ್ ಮಾಡ್ತಾರೆ, ಅದು ಆ ಥರ ಕನ್ಸ್ಯೂಮರ್ಸ್ನ ನಾನು ಆರ್ಗನೈಸೇಷನಲ್ ಕನ್ಸ್ಯೂಮರ್ಸ್ ಅಂತ ಕ್ಲಾಸಿಫೈ ಮಾಡ್ತೀನಿ. ಫೈನಲ್ ಕನ್ಸ್ಯೂಮರ್ಸ್ ಇಸ್ ಸಿಮಿಲರ್ ಟು ದ ಪರ್ಸನಲ್ ಕನ್ಸ್ಯೂಮರ್. ಫೈನಲ್ ಕನ್ಸ್ಯೂಮರ್ ಹೂ ವಿಲ್ ನಾಟ್ ರೀಸೆಲ್. ಅವರು ಫೈನಲ್ ಆಗಿ ಅವರೇ ಪರ್ಚೇಸ್ ಮಾಡ್ತಾರೆ, ಅವ್ರನ್ನ ನಾವು ಫೈನಲ್ ಕನ್ಸ್ಯೂಮರ್ಸ್ ಅಂತ ಕರಿತೀವಿ. ರೂರಲ್ ಕನ್ಸ್ಯೂಮರ್ಸ್ ಅಂತ ಕರಿತೀವಿ. ರೂರಲ್ ಕನ್ಸ್ಯೂಮರ್ಸ್ ಅಂತಂದರೆ ಎಸ್ ಆಫ್ಕೋರ್ಸ್ ಅವರು ರೂರಲ್ ಏರಿಯಾಸಲ್ಲಿ ಇರ್ತಾರೆ. ಆ್ಯಂಡ್ ದೀಸ್ ಪೀಪಲ್ ಆರ್ ಫಾರ್ ಡಿಫ್ರೆಂಟ್. ಇವ್ರ ಥಿಂಕಿಂಗ್ ಪ್ರೊಸೆಸಸ್ ಡಿಫ್ರೆಂಟ್ ಫ್ರಮ್ ಅರ್ಬನ್ ಅಂತ ಒಂದು ರಿಸರ್ಚ್ ಹೇಳ್ತಿದೆ. ರಿಸರ್ಚ್ ಪ್ರಕಾರ ಇವ್ರ ಥಾಟ್ ಪ್ರಾಸೆಸ್, ಇವ್ರ ಟೇಸ್ಟ್, ಇವ್ರ ಪ್ರಿಫರೆನ್ಸಸ್ ಕೂಡ ಡಿಫ್ರೆಂಟ್ ಇದೆ. ಸೊ ಈ ಗ್ರೂಪ್ ಆಫ್ ಪೀಪಲ್, ಈ ರೂರಲ್ ಕನ್ಸ್ಯೂಮರ್ಸಿಗೂ ಡಿಫ್ರೆಂಟ್ ಆಫ್ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ, ಇದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಇದನ್ನು ರೂರಲ್ ಕನ್ಸ್ಯೂಮರ್ಸು. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಟೈಪ್ ಆಫ್ ದ ಕನ್ಸ್ಯೂಮರ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ವುಮೆನ್ ಆ್ಯಸ್ ಅ ಕನ್ಸ್ಯೂಮರ್ ಆ್ಯಂಡ್ ಡಿಸಿಷನ್ ಮೇಕರ್. ಇಲ್ಲಿ ವುಮೆನ್ ಈಕ್ವಲ್ ಆಗಿ 50% ಆಫ್ ಮೆನ್, 50% ಆಫ್ ವುಮೆನ್ ನಮಗೆ ಇದ್ದಾರೆ. ಈಗಿನ ಜನ್ರೇಷನಲ್ಲಿ ವುಮೆನ್ಸು 50% ಇದ್ದಾರೆ, ಮೇಲು 50% ಇದ್ದಾರೆ. ಸೊ ಕಂಪೇರ್ಡ್ ಟು ಮೆನ್, ವುಮೆನ್ ಟೇಸ್ಟ್, ವಾಂಟ್ಸ್, ನೀಡ್ಸ್ ತುಂಬ ಇದೆ. ಎಸ್, ವುಮೆನ್ಸ್ಗೆ ಸ್ವಲ್ಪ ಜಾಸ್ತಿ ಇದೆ. ಸೊ ವುಮೆನ್ನ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಕೂಡ ಕೆಲವೊಂದು ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಾವು ಕಂಪೇರ್ಡ್ ಟು ಮೆನ್, ವುಮೆನ್ಸ್ಗೆ ಜಾಸ್ತಿ ಆಪ್ಷನ್ಸ್ ಇರುತ್ತೆ.
ಸೊ ಆ ಥರ ಕನ್ಸ್ಯೂಮರ್ಸ್ನ ವುಮೆನ್ ಮೈಂಡ್ನ ರೀಡ್ ಮಾಡಿಬಿಟ್ಟು ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋ ಮ್ಯಾನುಫ್ಯಾಕ್ಚರ್ಸ್ ಕೂಡ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಟೈಪ್ ಆಫ್ ದ ಕನ್ಸ್ಯೂಮರ್ಸ್. ಕನ್ಸ್ಯೂಮರ್ಸಲ್ಲಿ ಇದಿಷ್ಟು ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಸೊ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಇಷ್ಟೊತ್ತು ನಾನು ನೀಡ್ಸ್ ಅಂತಿದ್ದೆ, ವಾಂಟ್ಸ್ ಅಂತಿದ್ದೆ, ಡಿಮಾಂಡ್ಸ್ ಅಂತಿದ್ದೆ. ಸೊ ನಿಮಗೆ ಏನಪ್ಪ ಇವರು ನೀಡ್ಸ್, ವಾಂಟ್ಸ್, ಡಿಮಾಂಡ್ಸ್ ಏನು ಹೇಳ್ತಿದ್ದಾರೆ ಇವರು ಅಂತ ನಿಮಗೆ ಕ್ವೆಶನ್ ಮಾರ್ಕ್ ಬಂದಿರ್ಬೋದು. ಸೊ ನೀಡ್ಸ್ ಅಂದರೆ ಏನು, ನಾವು ಕ್ಲಾಸಿಫೈ ಮಾಡ್ಕೊತಾ ಹೋಗೋಣ. ಕೆಲವೊಂದು ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್ ಇದೆ, ನಾಟ್ ಓನ್ಲಿ ನೀಡ್ಸ್, ವಾಂಟ್ಸ್, ಡಿಮಾಂಡ್ಸ್, ಇನ್ನೂ ಬೇರೆ ಬೇರೆ ಕಾನ್ಸೆಪ್ಟ್ಸು ಇದೆ. ಸೊ ಅದೆಲ್ಲ ನಾವು ತಿಳ್ಕೊತಾ ಹೋಗೋಣ. ದ ಫಸ್ಟ್ ಕಾನ್ಸೆಪ್ಟ್ ಇಸ್ ನೀಡ್ಸ್. ನೀಡ್ಸ್ ಅಂದರೆ ಏನು ಅಂದರೆ ಬೇಸಿಕ್ ಥಿಂಗ್ಸ್. ಒಂದು ಮನುಷ್ಯ ಬೇಕು ಅಂತ ಬೇಕಾಗಿರೋ ಒಂದು ಬೇಸಿಕ್ ನೀಡ್ಸ್. ಫಾರ್ ಎಕ್ಸಾಂಪಲ್ ಫುಡ್ ಆಗಿರ್ಬೋದು, ಕ್ಲೋದಿಂಗ್ ಆಗಿರ್ಬೋದು, ಶೆಲ್ಟರ್ ಆಗಿರ್ಬೋದು, ಅಥವಾ ಏನೋ ಒಂದು ಸೆಕ್ಯೂರಿಟಿ ಸಲುವಾಗಿ ಏನೋ ಆಗಿರ್ಬೋದು. ಅದೆಲ್ಲನೂ ನಾವು ನೀಡ್ಸ್ ಅಂತ ಕರಿತೀವಿ. ಓಕೆ, ಇದನ್ನು ನೀಡ್ಸ್ನ ಒಂದು ಸೊಸೈಟಿ ಅಥವಾ ಒಂದು ಮಾರ್ಕೆಟಲ್ಲಿ ಸಿಗೋವಂಥ ವಸ್ತು ಅಂದರೆ ಅವ್ರು ಕ್ರಿಯೇಟ್ ಮಾಡಿರೋದಲ್ಲ, ಇದು ನಮಗೆ ಅವಶ್ಯಕತೆ. ಇಟ್ ಈಸ್ ಅ ಬೇಸಿಕ್ ನೀಡ್. ಸೊ ಅದನ್ನು ನಾವೇನಂತ ಕರಿತೀವಿ, ನೀಡ್ಸ್ ಅಂತ ಕರಿತೀವಿ. ಸೊ ಇವೆಲ್ಲ ಫ್ಯೂ ಎಕ್ಸಾಂಪಲ್ಸ್. ಈ ನೀಡ್ಸಿಗೆ 5 ಟೈಪ್ಸ್ ಆಫ್ ನೀಡ್ಸ್ ನಮಗೆ ಇದೆ. ಸೊ ಈ 5 ಟೈಪ್ಸ್ ಆಫ್ ನೀಡ್ಸ್ನ ಫಸ್ಟ್ ನೀಡ್ ಬಂದ್ಬಿಟ್ಟು ಸ್ಟೇಟೆಡ್ ಆರ್ ಎಪ್ಲಿಸಿಟ್ ನೀಡ್ ಅಂತ. ಸೊ ಇಲ್ಲಿ ಏನು ಬೇಕು ಅಂತಂದು ಕಸ್ಟಮರ್ಗೆ ಮುಂಚೆನೇ ಗೊತ್ತಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಆ್ಯಸ್ ಅ ಕಸ್ಟಮರ್, ನಮ್ಮ ಮನೆ ಈಗ ಸಮ್ಮರ್ ಸೀಸನ್ ಇದೆ, ಫುಲ್ ರೂಫೆಲ್ಲ ತುಂಬ ಕಾಯ್ತಾ ಇದೆ ಅಂದ್ಕೊಳ್ಳಿ. ನಾನೇನು ಮಾಡ್ತೀನಿ, ಒಂದು ಪೇಂಟ್ ಸ್ಟಾಪಿಗೆ ಹೋಗ್ಬಿಟ್ಟು ನಾನು ಏನು ಹೇಳ್ತೀನಿ ಅವ್ರಿಗೆ, ನಮ್ಮ ಮನೆ ತುಂಬ ಫುಲ್ ಬಿಸಿ ಬರ್ತಿದೆ ನನಗೆ. ಸೊ ನನಗೆ ಕೂಲಿಂಗ್ದು ನನಗೆ ಪೇಂಟೋ ಅಥವಾ ಕೂಲಿಂಗ್ ಸಮಥಿಂಗ್ ಏನೋ ನನಗೆ ಬೇಕು ಅಂತ ನಾನು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿ ಕೂಲಿಂಗ್ ಪೇಂಟ್ ಬೇಕು ರೂಫ್ಗೆ ಅಂತ ಕೇಳ್ತೀನಿ. ಸೊ ನಾನು ಇಲ್ಲಿ ಕಸ್ಟಮರ್ಗೆ ಡೈರೆಕ್ಟಿಗೆ ದೇ ವಿಲ್ ಹ್ಯಾವ್ ನಾಲೆಡ್ಜ್, ಅವ್ರಿಗೆ ಗೊತ್ತಿರುತ್ತೆ ಇದು ನನಗೆ ಬೇಕು ಅಂತ. ಇದನ್ನು ಹೋಗ್ಬಿಟ್ಟು ಅವ್ರು ಸ್ಟೇಟ್ ಮಾಡಿಬಿಟ್ಟು ಏನು ಬೇಕು ಅಂತ ಹೇಳೋದಕ್ಕೆ ನಾವು ಸ್ಟೇಟೆಡ್ ಆರ್ ಎಕ್ಸ್ಪ್ಲಿಸಿಟ್ ನೀಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ರಿಯಲ್ ನೀಡ್. ಸೊ ರಿಯಲ್ ನೀಡ್ ಅಂದರೆ ಕಸ್ಟಮರ್ಸ್ ಏನು ಸ್ಟೇಟ್ ಮಾಡಿಬಿಟ್ಟು ಒಂದು ಪ್ರಾಡಕ್ಟ್ನ ತೊಗೊಂಡಿರ್ತಾರಲ್ವ, ಆ ನೀಡ್ ಅವ್ರಿಗೆ ರಿಯಲ್ ಆಗಿ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ, ಕರೆಕ್ಟಾಗಿ ಅವ್ರು ಅಂದ್ಕೊಂಡಂಗೆ ಆಗಿದೆ. ದಟ್ ಈಸ್ ಕಾಲ್ಡ್ ಆಸ್ ರಿಯಲ್ ನೀಡ್. ಅನ್ಸ್ಟೇಟೆಡ್ ನೀಡ್ ಅಂತಂದರೆ ನಾವು ಒಂದು ಶಾಪಿಗೆ ಹೋಗ್ತೀವಿ, ನಮಗೇನು ಪ್ರಾಬ್ಲಮ್ ನಮಗೇನು ಅವಶ್ಯಕತೆ ಇದೆ ಕೇಳ್ತೀವಿ, ಅವ್ರು ಏನು ಕೊಡ್ತಾರೋ ಅದನ್ನು ತೊಗೊಂಡ್ಬರ್ತೀವಿ. ನಾವು ಅನ್ಸ್ಟೇಟೆಡ್ ನೀಡ್, ದಟ್ ಈಸ್ ಇಲ್ಲಿ ಮೆನ್ಷನ್ ಮಾಡಿದ್ರೆ ಸ್ಟೇಟೆಡ್ ನೀಡ್. ಅವರಷ್ಟಿಗೆ ಅವರೇ ನಾವು ಹೋಗಿ ಜಸ್ಟ್ ನಮ್ಮ ಪ್ರಾಬ್ಲಮ್ ಹೇಳಿದ್ರೆ ಅವರು ಕೊಡ್ತಾರಲ್ವ, ಅದನ್ನು ನಾವು ಅನ್ಸ್ಟೇಟೆಡ್ ನೀಡ್ ಅಂತ ಕರಿತೀವಿ. ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಆ ಥರ ಸಿಚುವೇಶನ್ ನಮ್ಮ ಲೈಫಲ್ಲಿ ಬರುತ್ತೆ. ಆ ಟೈಮಲ್ಲಿ ನಾವು ತೊಗೊಳ್ಳೋದು, ಆ ಟೈಮ್ ಆಫ್ ಕನ್ಸ್ಯೂಮರ್ಸು ಇರ್ತಾರೆ. ಅನ್ಎಕ್ಸ್ಪೆಕ್ಟೆಡ್ ನೀಡ್ಸು ಇರುತ್ತೆ ನಮಗೆ, ಹೌದಾ. ಸಡನ್ನಾಗಿ ಏನೋ ಬೇಕು ಅನ್ನೋ ಥರ ಇರುತ್ತೆ. ಈಗ ರೆಗ್ಯುಲರಾಗಿ ಯೂಸ್ ಮಾಡಲಾರ್ದಂಗೆ ಸಡನ್ನಾಗಿ ಏನೋ ಬೇಕು ಅನ್ನೋದಿರುತ್ತೆ. ಆ ಥರ ನೀಡ್ಸ್ನ ನಾವು ಅನ್ಎಕ್ಸ್ಪೆಕ್ಟೆಡ್ ನೀಡ್ಸ್ ಅಂತ ಕರಿತೀವಿ. ಆ್ಯಂಡ್ ಫೈನಲ್ ಆಗಿ ಸೀಕ್ರೆಟ್ ನೀಡ್ಸ್ ಅಂದರೆ ಈಗ ನನ್ನ ಮೈಂಡಲ್ಲಿ ಏನೋ ಒಂದು ಇರುತ್ತೆ, ಕಸ್ಟಮರ್ಗೆ ನೀಡ್ಸ್, ಅದು ಅವರು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಏನಿರ್ತಾರೆ, ಇದನ್ನೇನು ಕಸ್ಟಮರ್ ಬಗ್ಗೆ ರಿಸರ್ಚ್ ಏನು ಮಾಡ್ತಿರ್ತಾರೆ, ಅವ್ರು ತಿಳ್ಕೊಂಡ್ಬಿಟ್ಟು ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾರೆ. ಅಂದರೆ ಅವರು ಸೀಕ್ರೆಟಾಗಿ ಕಸ್ಟಮರ್ಸ್ನ ವಿತೌಟ್ ನಾಲೆಜ್ ಆಫ್, ಅಂದರೆ ಡೈರೆಕ್ಟ್ ಇಂಟ್ರ್ಯಾಕ್ಷನ್ ಅವರು ತೊಗೊಂಡು ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡ್ತಾರೆ. ಆ ಥರದನ್ನು ನಾವೇನು ಹೇಳ್ತೀವಿ, ಸೀಕ್ರೆಟ್ ನೀಡ್ಸ್ ಅಂತ ಹೇಳ್ತೀವಿ. ನಾವು ಕಸ್ಟಮರ ಎಕ್ಸ್ಪ್ರೆಸ್ ಮಾಡಲ್ಲ ಅದನ್ನು, ಓಕೆ. ಬಟ್ ಅವ್ರಿಗೆ ಆ ಪ್ರಾಡಕ್ಟ್ ವಿತ್ ಸಮ್ ಸರ್ವಿಸ್ ಅವ್ರ ಸರ್ವೆಯಿಂದ ಅವ್ರಿಗೆ ಸಿಗುತ್ತೆ, ಲಾಂಚ್ ಆಗುತ್ತೆ ಪ್ರಾಡಕ್ಟ್ಸ್. ಅದನ್ನು ನಾವು ಸೀಕ್ರೆಟ್ ನೀಡ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ಅಬ್ರಹಂ ಮ್ಯಾಸ್ಲೋ ಅವರು ಥಿಯೋರಿ ಆಫ್ ನೀಡ್ಸ್ ಕೊಟ್ಟಿದ್ದಾರೆ. ಇದು ಪಿರಾಮಿಡಲ್ಲಿದೆ. ಸೊ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಸೊ ಈ ಪಿರಾಮಿಡಲ್ಲಿ ಫಸ್ಟ್ ಬಂದ್ಬಿಟ್ಟು ಬೇಸ್ ಹಿಂಗೆ ಹೋಗ್ಬೇಕು. ಆ್ಯಕ್ಚುಲಿ ಈ ಪಿರಾಮಿಡ್ ನೋಡಿ, ಫಸ್ಟ್ ಸೈಕಾಲಜಿಕಲ್ ನೀಡ್ಸ್ ಏನಂದರೆ ನಾರ್ಮಲ್ ಬೇಸಿಕ್ ಏರ್, ಫುಡ್, ಶೆಲ್ಟರ್, ಕ್ಲೋದಿಂಗ್, ಇದು ಫಸ್ಟ್ ಲೆವೆಲಲ್ಲಿ. ಸೆಕೆಂಡಲ್ಲಿ ಸೇಫ್ಟಿ ನೀಡ್ಸ್ ಯಾವಾಗ ಬರುತ್ತೆ, ನಮ್ಮ ಒಂದು ಎಂಪ್ಲಾಯ್ಮೆಂಟ್ ಬೇಕು ನಮ್ಮ ಸೇಫ್ಟಿಗೆ. ಸೊ ಪರ್ಸನಲ್ ಸೆಕ್ಯೂರಿಟಿ, ಹೆಲ್ತ್, ಸೊ ಇದೆಲ್ಲ ನಮಗೆ ಸೆಕೆಂಡ್ ಇದರಲ್ಲಿ ಬರುತ್ತೆ.
ಥರ್ಡಲ್ಲಿ ಲವ್ ಆ್ಯಂಡ್ ಬಿಲಾಂಗಿಂಗ್ಸ್, ಒಂದು ಅಫೆಕ್ಷನ್ ಬರುತ್ತೆ. ಅಫೆಕ್ಷನ್ ಅದು ಒಂದು ನೀಡೇ ಅಲ್ವಾ. ಒಂದು ಮನುಷ್ಯನಿಗೆ ಒಂದು ಭಾಳ ಸಂಗತಿ ಬೇಕು, ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್ ಬೇಕು. ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ವಾಟ್ ಎವರ್, ಜಸ್ಟ್ ಒಂದು ಸೆನ್ಸ್ ಆಫ್ ಕನೆಕ್ಷನ್ ಬೇಕಾಗುತ್ತೆ. ಸೊ ದ್ಯಾಟ್ ಕಮ್ಸ್ ಅಂಡರ್ ಥರ್ಡ್, ಲವ್ ಆ್ಯಂಡ್ ಬಿಲಾಂಗಿಂಗಲ್ಲಿ. ಫೋರ್ತ್ ಬಂದ್ಬಿಟ್ಟು ಎಸ್ಟೀಮ್. ಇದೆಲ್ಲ ಸಿಕ್ಕಿದೆಯಪ್ಪ ನನಗೆ, ಈಗೇನು ಬೇಕು ನನಗೆ ಸೆಲ್ಫ್ ರೆಸ್ಪೆಕ್ಟ್ ಬೇಕು, ನನಗೆ ನನ್ನ ಸ್ಟೇಟಸ್ ಚೆನ್ನಾಗಿರಬೇಕು, ಫ್ರೀಡಮ್ ಇರಬೇಕು, ನನಗೆ ಸ್ಟ್ರೆಂತ್ ಇರಬೇಕು, ಎಲ್ಲ ನನಗೆ ಗುರುತಿಸ್ಕೋಬೇಕು, ಅದೆಲ್ಲ ನನಗೆ ಇಲ್ಲಿ ಬರುತ್ತೆ. ಸೊ ಇದೆಲ್ಲ ಸಿಕ್ಕ ಮೇಲೆ ಫೈನಲಾಗಿ ಏನು ಬೇಕು ಅಂತಂದರೆ, ನನಗೆ ಎಲ್ಲ ಸಿಗುತ್ತೆ, ಎಲ್ಲ ತೊಗೊಂಡಿದ್ದು ಸೆಲ್ಫ್ ಆ್ಯಕ್ಚುಲೈಸೇಷನ್. ಓಕೆ, ನನಗೆಲ್ಲ ಸಿಕ್ತು, ಪ್ರತಿಯೊಂದು ಸಿಕ್ತು, ಈಗ ನಾನು ಎಲ್ಲರಿಗಿಂತ ಒಂದು ಗುಡ್ ಪೊಸಿಷನಲ್ಲಿರಬೇಕು, ತುಂಬ ಚೆನ್ನಾಗಿರೋ ಪೊಸಿಷನಲ್ಲಿರಬೇಕು ಅಂತಂದು ಫೈನಲಾಗಿ ಸೆಲ್ಫ್ ಆ್ಯಕ್ಚುಲೈಸೇಷನ್ ಬರುತ್ತೆ. ಸೊ ದಿಸ್ ಇಸ್ ದ ಪಿರಾಮಿಡ್. ದಿಸ್ ಪಿರಾಮಿಡ್ ಬಿಕೇಮ್ ದ ರೂಟ್ ಆಫ್ ಕ್ಯಾಪಿಟಲೈಸೇಷನ್. ಈ ಪಿರಾಮಿಡನ್ನು ರೂಟ್ ಆಫ್ ಕ್ಯಾಪಿಟಲೈಸೇಷನ್ ಅಂತ ಕರೀತಾರೆ. ಫಸ್ಟ್ ಒಂದು ಬೇಸಿಕ್ ಸೈಕಾಲಜಿಕಲ್ ನೀಡ್ಸು, ಆಮೇಲೆ ಒಂದು ಸೇಫ್ಟಿ ನೀಡ್ಸ್ ಬೇಕಾಗುತ್ತೆ, ಥರ್ಡ್ ಒಂದು ಬಂದ್ಬಿಟ್ಟು ಲವ್ ಆ್ಯಂಡ್ ಬಿಲಾಂಗಿಂಗ್ಸ್ ಬೇಕಾಗುತ್ತೆ, ನೆಕ್ಸ್ಟು ಎಸ್ಟೀಮ್ ಬೇಕಾಗುತ್ತೆ, ನೆಕ್ಸ್ಟ್ ಬರ್ತಾ ಸೆಲ್ಫ್ ಆ್ಯಕ್ಚುಲೈಸೇಷನ್ ನೀಡ್ಸ್, ಅಲ್ಲಿವರೆಗೆ ನಾವು ರೀಚ್ ಆಗ್ತೀವಿ. ನೆಕ್ಸ್ಟ್ ವಾಂಟ್ಸ್. ಇದಿಷ್ಟು ನೀಡ್ಸ್ ಬಗ್ಗೆ ಆಯಿತು. ಈಗ ವಾಂಟ್ಸ್ ಅಂದರೆ ಏನು? ಈಗ ನೀಡ್ಸ್ ಆಯಿತು, ಬೇಸಿಕ್ ನನಗೆಲ್ಲ ಸಿಕ್ಬಿಡ್ತು, ಬಟ್ಟೆ, ಕ್ಲೋದಿಂಗ್ ಪ್ರತಿಯೊಂದು ಇದೆ ನನಗೆ. ಈಗ ನನಗೆ ಆಸೆಗಳು ಸ್ಟಾರ್ಟ್ ಆಗುತ್ತೆ. ನನಗೇನು ಬೇಕು? ನನಗೆ ಬ್ರ್ಯಾಂಡೆಡ್ ಡ್ರೆಸ್ಸಸ್ ಬೇಕು, ಬ್ರ್ಯಾಂಡೆಡ್ ಶೂಸ್ ಬೇಕು, ಬ್ರ್ಯಾಂಡೆಡ್ ಥಿಂಗ್ಸ್ ಬೇಕು ನನಗೆ, ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಎಲ್ಲಿ? ವಾಂಟ್ಸಿಗೆ. ಸೊ ನೀಡ್ಸ್ ಸ್ವಲ್ಪ ಇರುತ್ತೆ. ಬೇಸಿಕ್ ಅಂದರೆ ಒಂದು ಬಟ್ಟೆ, ಊಟ, ಶೆಲ್ಟರ್ ಇದ್ಬಿಟ್ರೆ ಸಾಕು ನೀಡ್ಸ್. ಬಟ್ ವಾಂಟ್ಸ್, ಅದಕ್ಕೆ ಆಸೆಗೆ ಮಿತಿ ಇದೆನಾ? ಇಲ್ಲ, ಆಸೆ ಸುಮಾರಷ್ಟಿದೆ. ಸೊ ನೀಡ್ಸ್ ಆರ್ ಫ್ಯೂ, ವಾಂಟ್ಸ್ ಆರ್ ಅನ್ಲಿಮಿಟೆಡ್. ವಾಂಟ್ಸಿಗೆ, ಆಸೆಗಳಿಗೆ ಮಿತಿನೇ ಇಲ್ಲ, ಲಿಮಿಟ್ ಇಲ್ಲ ಅಂತ. ಸೊ ಇಲ್ಲಿ ವಾಂಟ್ಸ್ ಇಂದನೇ ನಮಗೆ ಮಾರ್ಕೆಟಿಂಗ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಯಾಕಂದರೆ ಈ ವಾಂಟ್ಸ್ ತಿಳ್ಕೊಂಡ್ಬಿಟ್ಟೆ ಅಲ್ಲ ನಾವು ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ಅದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಪ್ರೊವೈಡ್ ಆಗಿಲ್ಲ ಅಂತಂದರೆ ಫೀಡ್ಬ್ಯಾಕ್ ತೊಗೊಂಡ್ಬಿಟ್ಟು ಮತ್ತೆ ಅದನ್ನೇನೋ ಚೇಂಜಸ್ ಮಾಡ್ತೀವಿ. ಸೊ ಇಲ್ಲಿ ಮಾರ್ಕೆಟಿಂಗ್ ಪ್ಲೇಸ್ ಅ ವೈಟಲ್ ರೋಲ್ ವಾಂಟ್ಸಲ್ಲಿ. ನೆಕ್ಸ್ಟ್ ಡಿಮಾಂಡ್ ಅಂದರೆ ಏನು? ಸೊ ನೀಡ್ಸ್ ಆಯಿತು, ವಾಂಟ್ಸ್ ಆಯಿತು, ಈಗ ಡಿಮಾಂಡ್ ಆರ್ ವಾಂಟ್ಸ್ ಫಾರ್ ಸ್ಪೆಸಿಫಿಕ್ ಪ್ರಾಡಕ್ಟ್. ಸೊ ದಟ್ ಆರ್ ಬ್ಯಾಕ್ಡ್ ಅಪ್ ಎಬಿಲಿಟಿ ಆ್ಯಂಡ್ ವಿಲ್ಲಿಂಗ್ನೆಸ್ ಟು ಬೈ ದೆಮ್. ಇವಾಗ ನನಗೆ ಆಸೆ ಇತ್ತು, ಆಸೆನ ಪೂರೈಸ್ಕೋಬೇಕು ಅಂತಂದರೆ ನಾನು ಪರ್ಚೇಸ್ ಮಾಡಬೇಕು, ಆವಾಗ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಕಂಪನೀಸ್ ಏನು ಮಾಡ್ತಾರೆ ಅಂತಂದರೆ, ಅದು ಜಸ್ಟ್ ಎಷ್ಟು ಪೀಪಲ್ ಬೇಕು ಇವಾಗ ಫಾರ್ ಎಕ್ಸಾಂಪಲ್ ಐಫೋನ್ ಅಂದ್ಕೊಳ್ಳಿ. ಐಫೋನು ಎಲ್ರಿಗೂ ಆಸೆ ಇರುತ್ತೆ. ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಐಫೋನ್ ಇವಾಗ 70% ಆಫ್ ಪೀಪಲ್ಗೂ ಆಸೆ ಇರುತ್ತೆ ಐಫೋನ್ ತೊಗೋಬೇಕು ಅಂತ. ಬಟ್ 70% ತೊಗೊತಾರಾ? ಇಲ್ಲ, ಅದರಲ್ಲೊಂದು 30% ತೊಗೊತಾರೆ. ಸೊ ಇವಾಗ ಕಂಪನಿ ಯಾವ ಥರ ಯೋಚನೆ ಮಾಡಿ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದರೆ, ಫೈನಲ್ ಯಾರು ಬೈ ಮಾಡ್ತಾರೆ ಆ ಥರ ಯೋಚನೆ ಮಾಡಿಬಿಟ್ಟು ಅವರು ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಈಗ ಅಕಸ್ಮಾತ್ ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಮ್ಮಿ ಆಯಿತು ಅಂದ್ಕೊಳ್ಳಿ, ಅದನ್ನು ನಾವು ಓವರ್ಫುಲ್ ಡಿಮ್ಯಾಂಡ್ ಅಂತ ಕರಿತೀವಿ. ಈ ಥರ ವರ್ಡ್ಸ್, ಕೆಲವೊಂದು ಕೀ ವರ್ಡ್ಸ್ನ ನೆನ್ಪಿಟ್ಕೋಬೇಕು. ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಮ್ಮಿ ಇದ್ದರೆ, ಡಿಮ್ಯಾಂಡು ಸಪ್ಲೈಗೆ ಮ್ಯಾನುಫ್ಯಾಕ್ಚರ್ ರೀಚ್ ಆಗ್ತಿಲ್ಲಪ್ಪ ಅಂತಂದಾಗ ಅದನ್ನು ಓವರ್ಫುಲ್ ಡಿಮ್ಯಾಂಡ್ ಅಂತ ಕರೀತಾರೆ. ಸೊ ಇನ್ನೂ ಒಂದು ವರ್ಡ್ ಇದೆ, ಡಿಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಈಗ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಡಿಮ್ಯಾಂಡ್ ನನ್ನ ಕಸ್ಟಮರ್ಸಿಗೆ ರೀಚ್ ಆಗೋಕ್ಕಾಗ್ತಿಲ್ಲ, ನನ್ನ ಪ್ರಾಡಕ್ಟ್ಸ್ನ ರೀಚ್ ಮಾಡೋಕ್ಕಾಗ್ತಿಲ್ಲ. ಅವಾಗ ಏನು ಮಾಡ್ತೀವಿ? ನಾನು ಪ್ರೈಸಸ್ನ ಹೈಕ್ ಮಾಡಿಬಿಡ್ತೀನಿ. ಪ್ರೈಸಸ್ ಹೈಕ್ ಆದಾಗ ಏನಾಗುತ್ತೆ? ಕಸ್ಟಮರ್ಸ್, ಅಯ್ಯೋ ನಾನು 10,000 ಇತ್ತು ಅಂತ ತೊಗೊತಿದ್ನಪ್ಪ ಈ ಪ್ರಾಡಕ್ಟು, ಈಗ ಅದು 20,000 ಆಗಿದೆ, ಡಬಲ್ ಆಗಿದೆ, ನಾನು ಯಾಕೆ ತೊಗೊತೀನಿ ಅಂತ ಅರ್ಧ ಕಸ್ಟಮರ್ಸ್ ಅಲ್ಲಿ ಬಿಡ್ತಾರೆ. ಸೊ ಆವಾಗ ಡಿಮಾರ್ಕೆಟಿಂಗ್ ಆಗುತ್ತೆ. ಹಾಗೆ ಬೈ ರೆಡ್ಯೂಸಿಂಗ್ ಪ್ರಮೋಷನ್ ಆ್ಯಂಡ್ ಸರ್ವಿಸ್. ಆವಾಗ ಪ್ರಮೋಷನ್ ಇಸ್ ನಥಿಂಗ್ ಬಟ್ ಅಡ್ವರ್ಟೈಸ್ಮೆಂಟ್ ಮಾಡೋದು ಸ್ಟಾಪ್ ಮಾಡಿಬಿಡ್ತಾರೆ ಅಂದ್ಕೊಳ್ಳಿ. ಸ್ಟಾಪ್ ಮಾಡಿದರೆ ಆವಾಗ ಸ್ವಲ್ಪ ಕಸ್ಟಮರ್ಸ್ ಅದ್ರ ಬಗ್ಗೆ ಗೊತ್ತಿಲ್ಲದಂಗೆ ಕಮ್ಮಿ ಆಗ್ತಾರೆ ಅಂತ. ಡಿಮಾರ್ಕೆಟಿಂಗ್ ಯಾವಾಗ ಬರುತ್ತೆ? ಡಿಮಾಂಡ್ ಸಿಕ್ಕಾಪಟ್ಟೆ ಇದ್ದು ಸಪ್ಲೈ ಮಾಡೋಕ್ಕೆ ಆಗ್ತಿಲ್ಲ ಅಂದಾಗ ಡಿಮಾರ್ಕೆಟಿಂಗ್ ಕಾನ್ಸೆಪ್ಟ್ ಬರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಬಂದ್ಬಿಟ್ಟು ಕಸ್ಟಮರ್ ವ್ಯಾಲ್ಯೂ. ಸೊ ಕಸ್ಟಮರ್ ವ್ಯಾಲ್ಯೂ ಏನಿರುತ್ತೆ ಅಂತಂದರೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ಕಸ್ಟಮರ್ ಏನೋ ಪರ್ಚೇಸ್ ಮಾಡ್ತಿದ್ದಾರೆ ಅಂತಂದರೆ, ಆ ಪರ್ಚೇಸ್ ಮಾಡಿರೋದಕ್ಕೆ ಅವರು ದೇ ವಿಲ್ ಎಕ್ಸ್ಪೆಕ್ಟ್ ದ ವ್ಯಾಲ್ಯೂ ಅಲ್ವಾ, ಕರೆಕ್ಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು. ಫಾರ್ ಎಕ್ಸಾಂಪಲ್ ಸೇಮ್ ಎಕ್ಸಾಂಪಲ್ ಕೊಡ್ತೀನಿ. ಪೆನ್ ತೊಗೊತಿದ್ದೀನಿ ಅಂದ್ಕೊಳ್ಳಿ.
ಈ ಪೆನ್ ನಾನು 10 ರೂಪೀಸ್ ಕೊಟ್ಟು ತೊಗೊಂಡಿದ್ದೀನಿ ಅಂತಂದರೆ ಇದಕ್ಕೆ ನನಗೆ 100% ಸ್ಯಾಟಿಸ್ಫ್ಯಾಕ್ಷನ್ 10 ರೂಪೀಸ್ಗೆ ನಂಗೆ ಸ್ಯಾಟಿಸ್ಫೈ ಆಗಬೇಕು. ಸೊ ಕಸ್ಟಮರ್ ವ್ಯಾಲ್ಯೂ ಅಂದರೆ ಅದು. ಸೊ ಪ್ರಾಡಕ್ಟ್ ವ್ಯಾಲ್ಯೂ ಮತ್ತು ಇದಕ್ಕೆ ನಾನು ಸರ್ವಿಸಸ್ ಸಿಗಬೇಕು ನನಗೆ. ಇದು ಅನ್ನೋಕ್ಕಿಂತ ಪೆನ್ ಬೇಡ, ಎಕ್ಸಾಂಪಲ್ ಒಂದು ಬೈಕ್ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ, ಆ ಬೈಕಿಗೆ ನಾವು ಕೊಟ್ಟಿರೋ ಅಮೌಂಟಿಗೆ ಅದು ನನಗೆ ಚೆನ್ನಾಗಿ ಪ್ರಾಡಕ್ಟ್ ವರ್ಕ್ ಆಗಬೇಕು. ಆ್ಯಂಡ್ ಅಕಸ್ಮಾತ್ ಏನಾರ ಪ್ರಾಬ್ಲಮ್ ಆಯ್ತಂದರೆ ಸರ್ವಿಸ್ ಕೂಡ ನನಗೆ ವ್ಯಾಲ್ಯೂ ಸಿಗಬೇಕು, ಸರ್ವಿಸ್ ಚೆನ್ನಾಗಿ ಸಿಗಬೇಕು. ಆ್ಯಂಡ್ ಪರ್ಸ್ನಲ್ ವ್ಯಾಲ್ಯೂನೂ ಇರುತ್ತೆ. ಈಗ ನಾನು ತೊಗೊಂಡಿದ್ದು ಬೈಕ್ ಗುಡ್ ಬೈಕ್ ಅಂತಂದು ಅಂದ್ಕೊಂಡ್ರಿ, ಅದು ಇಮೇಜ್ ಕ್ರಿಯೇಟ್ ಆಗುತ್ತೆ, ಪರ್ಸ್ನಲ್ ವ್ಯಾಲ್ಯೂನೂ ಸಿಗುತ್ತೆ. ಓಕೆ ಅವ್ರು ಚೆನ್ನಾಗಿದ್ದಾರೆ ಆ್ಯಂಡ್ ಇಮೇಜ್ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಕಸ್ಟಮರ್ ಇದೆಲ್ಲ ಥಿಂಕ್ ಮಾಡ್ತಾರಲ್ಲ. ಇವಾಗ ನಾವೇನೋ ಒಂದು ಪರ್ಚೇಸ್ ಮಾಡ್ತಿರ್ತೀವಿ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಕಾರ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನಾವು ಏನು ಯೋಚನೆ ಮಾಡ್ತೀವಿ, ನಾವು ನೋಡಿದ ತಕ್ಷಣ ಚೆನ್ನಾಗಿದೆ ಅನ್ಬೇಕು, ನಾವು BMW ಕಾರ್ ಯಾಕೆ ತೊಗೊತೀವಿ, ಇವನ ಹತ್ರ BMW ಇದೆನಾ ಅಂತ ಥಿಂಕ್ ಮಾಡ್ತಾರೆ ಅಂತ, ಹೌದಾ ಅಲ್ವಾ? ಸೊ ಕಸ್ಟಮರ್ಗೆ ಪ್ರಾಡಕ್ಟ್ ವ್ಯಾಲ್ಯೂ, ಕಸ್ಟಮರ್ ವ್ಯಾಲ್ಯೂಸ್ ನಥಿಂಗ್ ಬಟ್ ಇನ್ಕ್ಲೂಡ್ಸ್ ಪ್ರಾಡಕ್ಟ್ ವ್ಯಾಲ್ಯೂ, ಸರ್ವಿಸಸ್ ವ್ಯಾಲ್ಯೂ, ಪರ್ಸ್ನಲ್ ವ್ಯಾಲ್ಯೂ ಆ್ಯಂಡ್ ಇಮೇಜ್ ವ್ಯಾಲ್ಯೂ 4 ಕೂಡ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದ್ರ ಒಂದು ಪ್ರೈಸ್ ವ್ಯಾಲ್ಯೂ ರೇಷಿಯೋ ಅಂತಿದೆ. ಸೊ ಪ್ರೈಸ್ ವ್ಯಾಲ್ಯೂ ರೇಷಿಯೋಲಿ ಟೋಟಲ್ ಕಸ್ಟಮರ್ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ಕಸ್ಟಮರ್ ಕಾಸ್ಟ್. ಇದನ್ನು ನೆನ್ಪಿಟ್ಕೊಳ್ಳಿ. ವಾಟ್ ಇಸ್ ಕಾಸ್ಟ್? ಕಾಸ್ಟ್ ಇಸ್ ನಥಿಂಗ್ ಬಟ್ ಈಚ್ ಪ್ರಾಡಕ್ಟ್ಗೂ ಒಂದು ಕಾಸ್ಟ್ ಇರುತ್ತೆ. ಸೊ ಈ ಪೆನ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀವಿ ಅಂತಂದರೆ ಇದಕ್ಕೆ ಕಾಸ್ಟ್ ಇರುತ್ತೆ. ಹೆಂಗೆ ಕಾಸ್ಟ್ ಇರುತ್ತೆ? ಈ ಪೆನ್ನಿಗೆ ಏನೇನಿರುತ್ತೆ? ಇಂಕ್, ಹೌದಾ, ಇಂಕ್, ಪ್ಲಾಸ್ಟಿಕ್, ಇದು ಮತ್ತು ಇಲ್ಲಿ ಒಂದು ನಿಬ್ ಹತ್ರ ಮೆಟಲ್ ಇರುತ್ತೆ. ಸೊ ಇವಿಷ್ಟು ಪ್ರಾಡಕ್ಟ್ಸ್ನ ಇದಕ್ಕೆ ಯೂಸ್ ಮಾಡ್ತಾರೆ. ಇದಿಷ್ಟು ಕಾಸ್ಟ್ ಡಿಫ್ರೆಂಟ್ ಇರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ಒಂದು ಪ್ರಾಡಕ್ಟ್ ರೆಡಿ ಮಾಡೋಕ್ಕೆ ಮಾನಿಟರಿ ಕಾಸ್ಟ್, ಇದಕ್ಕೆ ನಾವು ಅಮೌಂಟ್ ಪೇ ಮಾಡಿ ತೊಗೊಂಡಿರ್ತೀವಿ, ಇದಕ್ಕೆ ಕಾಸ್ಟ್. ನೆಕ್ಸ್ಟ್ ಇದನ್ನು ಮಾಡೋಕ್ಕೆ ನಾನು ಟೈಮ್ ತೊಗೊತೀನಿ, ಆ ಟೈಮ್ಗೂ ನಾನು ಕಾಸ್ಟ್. ಈ ಫೈನಲ್ ಪ್ರಾಡಕ್ಟ್ ಹೊರಗೆ ಬರೋಕ್ಕಿಂತ ಮುಂಚೆ ನನಗೆ ಇದು ಪರ್ಚೇಸ್ ಮಾಡಿರೋ ಮಟೀರಿಯಲ್ ಕಾಸ್ಟ್ ಆಗಿರ್ಬೋದು, ಅಂದರೆ ಮಾನಿಟರಿ ಕಾಸ್ಟ್. ನೆಕ್ಸ್ಟ್ ಬಂದ್ಬಿಟ್ಟು ಇದು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಯೂಸ್ ಮಾಡೋ ಟೈಮ್ ಕಾಸ್ಟ್ ಮತ್ತು ಎನರ್ಜಿ ಕಾಸ್ಟ್ ಇಸ್ ನಥಿಂಗ್ ಬಟ್ ಮೆನ್ ಆರ್ ಮಷೀನ್. ಸೊ ಇದನ್ನು ಯೋಚನೆ ಮಾಡೋಕ್ಕೆ, ಇದನ್ನು ಪ್ಲ್ಯಾನ್ ಮಾಡೋಕ್ಕೆ ತೊಗೊಂಡಿರೋ ಕಾಸ್ಟ್, ಇದನ್ನೆಲ್ಲ ನಾವು ಏನಂತ ಕರಿತೀವಿ? ಕಾಸ್ಟ್ ಅಂತ ಕರಿತೀವಿ. ಕಾಸ್ಟಲ್ಲಿ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಏನು? ನಾನು ಆವಾಗಲೇ ಹೇಳಿದೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಫೈನಲ್ಲಾಗಿ ಇಂಪಾರ್ಟೆಂಟ್. ಯಾವುದೇ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮೇನ್ ಏನು ಬೇಕು ಅಂದರೆ ನಮಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಸೊ ಇಲ್ಲಿ ನಮಗೆ ಏನಂತಾರೆ 4 ಮೆಥಡ್ಸ್ ಇದೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಕಸ್ಟಮರ್ ಫೀಡ್ಬ್ಯಾಕ್ ತೊಗೊಳಕ್ಕೆ, ಕಸ್ಟಮರ್ ಸ್ಯಾಟಿಸ್ಫೈಡ್ ಆಗಿದ್ದಾರಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ನಮಗೆ 4 ಮೆಥಡ್ಸ್ ಇದೆ. ಫಸ್ಟ್ ಒಂದು ಫೀಡ್ಬ್ಯಾಕ್ ಆರ್ ಸಜೆಷನ್ಸ್. ನಾನು ಹೇಳ್ದಂಗೆ ಫೀಡ್ಬ್ಯಾಕ್ ತೊಗೊತಾರೆ, ಸಜೆಷನ್ಸ್ ತೊಗೊತಾರೆ. ಸೆಕೆಂಡ್ ಒಂದು ಬಂದ್ಬಿಟ್ಟು ಕಸ್ಟಮರ್ ಸರ್ವೆ ಮಾಡ್ತಾರೆ. ಸೊ ಕಸ್ಟಮರ್ ಸರ್ವೆ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಯೂಟ್ಯೂಬಲ್ಲಿ ಒಂದೊಂದು ಸತಿ ಬರ್ತಿರುತ್ತೆ, ಸರ್ವೆ ಅಂತ ಬರ್ತಿರುತ್ತೆ. ಅದು ಯೂಟ್ಯೂಬ್ ಚಾನಲ್, ಯೂಟ್ಯೂಬ್ ಅವರು ಹೆಡ್ ಅದನ್ನು ಸರ್ವೆ ಮಾಡ್ತಿರ್ತಾರೆ, ಯಾವ ಥರ ಕಸ್ಟಮರ್ಸ್ ಬೇಕು, ದೇ ಆರ್ ಎಕ್ಸ್ಪೆಕ್ಟಿಂಗ್ ಅಂತಂದು ಅವರು ಕಸ್ಟಮರ್ ಸರ್ವೆ ಮಾಡ್ತಾರೆ. ನಾಟ್ ಓನ್ಲಿ ಇನ್ ಯೂಟ್ಯೂಬ್, ಬೇರೆ ಯಾವುದ್ರಲ್ಲಾದರೂ ಆಗಿರ್ಬೋದು ಪ್ರಾಡಕ್ಟ್ಸಲ್ಲಿ. ನೆಕ್ಸ್ಟ್ ಗೋಸ್ಟ್ ಶಾಪಿಂಗ್ ಅಂತ ಹೇಳ್ತಾರೆ. ಗೋಸ್ಟ್ ಶಾಪಿಂಗ್ ಇಸ್ ನಥಿಂಗ್ ಬಟ್, ಈಗ ನೀವು ಏನಾರು ಪರ್ಚೇಸ್ ಮಾಡೋಕ್ಕೆ ಹೋಗಿರ್ತೀರ, ಓಕೆ, ಪರ್ಚೇಸ್ ಮಾಡೋಕ್ಕೆ ಹೋದಾಗ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಸುತ್ತ ಒಬ್ಬರು ಇರ್ತಾರೆ, ಒಂದು ಪರ್ಸನ್ ಇರ್ತಾರೆ, ಅವ್ರು ನಿಮ್ಮ ಬಗ್ಗೆ ತಿಳ್ಕೊತಾರೆ. ನಿಮ್ಗೆ ಯಾವ ಥರ ಮೈಂಡ್ಸೆಟ್ ಇದೆ, ನೀವು ಯಾವ ಥರ ಕಸ್ಟಮರ್ಸ್, ನೀವು ಯಾವ ಥರ ಪ್ರಾಡಕ್ಟ್ಸ್ನ ಇಷ್ಟಪಡ್ತಿದ್ದೀರಾ ಅಂದರೆ ಲೈಕ್ ಸೀಕ್ರೆಟ್ ಶಾಪಿಂಗ್ ಅನ್ನೋ ಥರ, ಸೀಕ್ರೆಟ್ ಕಸ್ಟಮರ್ಸ್ ರಿವ್ಯೂ ತೊಗೊತಾರೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಫೈನಲ್ ಬಂದುಬಿಟ್ಟು ಅನಲೈಸ್ ಲಾಸ್ಟ್ ಕಸ್ಟಮರ್ಸ್. ಈಗ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದೆ, ಸಡನ್ನಾಗಿ ಡೌನ್ಫಾಲ್ ಆಗಿಬಿಡ್ತು ಪ್ರಾಡಕ್ಟಿಗೆ, ಯಾಕೆ, ಏನು ಮಿಸ್ಟೇಕ್ ಮಾಡಿದೆ, ಅದು ಒಂದು ಫೀಡ್ಬ್ಯಾಕ್. ಸೊ ಆವಾಗ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಪ್ರೊವೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವಿಷ್ಟು 4 ಮೆಥಡ್ಸ್ ಆಫ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಎಕ್ಸ್ಚೇಂಜ್ ಅಂತ ಬಂತು, ಇದು ಒಂದು ಕಾನ್ಸೆಪ್ಟೇ, ಮಾರ್ಕೆಟಿಂಗ್ ಕಾನ್ಸೆಪ್ಟಲ್ಲಿ ಒಂದು ವರ್ಡ್ ಬರುತ್ತೆ. ಎಕ್ಸ್ಚೇಂಜ್ ಅಂದರೆ ಏನು? ಅಲ್ಲಿ ಅಟ್ಲೀಸ್ಟ್ ಒಂದು 2 ಪಾರ್ಟೀಸ್ ಇರಬೇಕು. ಅವ್ರೇನು ಮಾಡ್ತಾರೆ, ಒಬ್ಬರು ಮತ್ತು ಒಬ್ಬರು ಒಂದು ವ್ಯಾಲ್ಯೂ ಎಕ್ಸ್ಚೇಂಜ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಈಚ್ ಪಾರ್ಟಿ ಇಸ್ ಕೇಪಬಲ್ ಆಫ್ ಕಮ್ಯುನಿಕೇಷನ್. ಸೊ ಈಚ್ ಪಾರ್ಟಿ ಈಸ್ ಫ್ರೀ ಟು ಆಕ್ಸೆಪ್ಟ್ ಆರ್ ರಿಜೆಕ್ಟ್. ನಾನು ಫೋರ್ಸ್ ಮಾಡ್ತೀನಿ ಬಂದುಬಿಟ್ಟು ಪೆನ್ ತೊಗೊಳ್ಳಿ ಅಂತ ಮಾಡಲ್ಲ ಅವರು, ನಾವಾಗೇ ಹೋಗಿ ತೊಗೊಂಡಿರ್ತೀವಿ. ಇಟ್ ಇಸ್ ನಾಟ್ ಫೋರ್ಸ್ಫುಲ್ ಅಂತ. ಓಕೆ, 2 parties, ಈಚ್ ಪಾರ್ಟಿ ಬಿಲೀವ್ಸ್ ಇಟ್ ಈಸ್ ಅನ್ ಅಪ್ರೋಪ್ರಿಯೇಟ್ ಆರ್ ಡಿಸೈರಬಲ್ ಡೀಲ್ ವಿತ್ ಅದರ್ ಪಾರ್ಟಿ. ಇದು ನನಗೆ ಅವಶ್ಯಕತೆ ಇದೆ, ಅಪ್ರೋಪ್ರಿಯೇಟ್ ರೀಸನಿಂದನೇ ನಾನು ಏನು ಪರ್ಚೇಸ್ ಮಾಡ್ತಿದ್ದೀನಿ ಅಂತ. ಸೊ ಇಟ್ ಇಸ್ ಎಕ್ಸ್ಚೇಂಜ್.
ಎಕ್ಸ್ಚೇಂಜ್, ಇದು ಸಿಂಪಲ್ಲಾಗಿ ಎಕ್ಸ್ಚೇಂಜ್ ಅಂದರೆ ಇದು. ನೆಕ್ಸ್ಟ್ ಬಂದುಬಿಟ್ಟು ಟ್ರಾನ್ಸಾಕ್ಷನ್ಸ್ ಅಂದರೆ 2 ಪಾರ್ಟೀಸ್ ಮಧ್ಯೆ ಟ್ರಾನ್ಸಾಕ್ಷನ್ ಆಗುತ್ತೆ. ಅಟ್ಲೀಸ್ಟ್ ಒಂದು 2 ಥಿಂಗ್ಸ್ ಇರುತ್ತೆ, ದಟ್ ಈಸ್ ರಿಲೇಟೆಡ್ ಟು ವ್ಯಾಲ್ಯೂ, ಅಗ್ರೀಡ್ ಕಂಡೀಷನ್ಸ್ ಅಥವಾ ಅಗ್ರಿಮೆಂಟ್ ಇರುತ್ತೆ, ಒಂದು ಪ್ಲೇಸ್ ಆಫ್ ಅಗ್ರಿಮೆಂಟ್ ಇರುತ್ತೆ. ಸೊ ಇದನ್ನು ಟ್ರಾನ್ಸಾಕ್ಷನ್ ಅಂತ ಕರೀತಾರೆ. ಯೂಶ್ವಲಿ ಟ್ರಾನ್ಸಾಕ್ಷನ್ ಒಂದು ಲೀಗಲ್ ಸಿಸ್ಟಮಿಂದ ಸಪೋರ್ಟೆಡ್ ಇರುತ್ತೆ ಅಂತ. ನೆಕ್ಸ್ಟ್ ಪ್ರಾಡಕ್ಟ್ ಅಂದರೆ ಏನು ಅಂತ. ಪ್ರಾಡಕ್ಟ್ ಅಂತಂದರೆ ಸೊ ದ ಪೀಪಲ್ ವಿಲ್ ಸ್ಯಾಟಿಸ್ಫೈ ದ ನೀಡ್ಸ್ ಆ್ಯಂಡ್ ವಾಂಟ್ಸ್ ವಿತ್ ದ ಪ್ರಾಡಕ್ಟ್. ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಕನ್ಸ್ಯೂಮರ್ಗೆ ಅಂದರೆ ಅದೊಂದು ಪ್ರಾಡಕ್ಟಿಂದನೇ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಎಸ್ ಆರ್ ನೋ? ಸೊ ಫಾರ್ ಎಕ್ಸಾಂಪಲ್ ನಾನೊಂದು ಪರ್ಚೇಸ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ, ಕಾರ್ ಪರ್ಚೇಸ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ, ಒಂದು ಪ್ರಾಡಕ್ಟ್ ಅದು. ಓಕೆ, ಕಾರ್ ಇಸ್ ಅ ಪ್ರಾಡಕ್ಟ್, ಅದು ಸರ್ವಿಸ್ ಕೂಡ ಕೊಡುತ್ತೆ. ಇವಾಗ ನನ್ನ ಮೈಂಡ್ ಸೆಟ್ಟಲ್ಲಿ ಏನಿರುತ್ತೆ, ನನ್ನ ಕಾರು ನೋಡೋ ಜನರಿಗೂ ತೋರಿಸೋರ್ಗೂ ನಾನು ನೋಡೋಕ್ಕೆ ಲುಕ್ ಚೆನ್ನಾಗಿರಬೇಕು ಆ್ಯಂಡ್ ನನಗೊಂದು ಸರ್ವಿಸಸ್ಸು ಪ್ರೊವೈಡ್ ಮಾಡಬೇಕು. ಎಸ್, ಕಾರ್ ಇಸ್ ಅ ಪ್ರಾಡಕ್ಟ್ ಆ್ಯಸ್ ವೆಲ್ ಆಸ್ ಸರ್ವಿಸಸ್. ಎಸ್ ಆರ್ ನೋ? ಸೊ ಇಲ್ಲಿ ಏನು ಹೇಳ್ತಾರೆ, ಒಂದು ಕಾನ್ಸೆಪ್ಟ್ ಬರುತ್ತೆ, ಒಂದು ವರ್ಡ್ ಬರುತ್ತೆ, ಮಾರ್ಕೆಟಿಂಗ್ ಮಯೋಫಿಯಾ ಅಂತ ಬರುತ್ತೆ. ಸೊ ಇಟ್ ಈಸ್ ಗಿವನ್ ಬೈ ಥಿಯೋಡೋರ್ ಲೆವಿಟ್ ಅಂತ ಅವರು ಇಂಟ್ರೊಡ್ಯೂಸ್ ಮಾಡಿರೋ ವರ್ಡ್ ಅದು. ಸೊ ವಾಟ್ ಈಸ್ ಮಾರ್ಕೆಟಿಂಗ್ ಮಯೋಫಿಯಾ ಅಂತಂದರೆ, ಎಕ್ಸಾಂಪಲ್ ಕಾರೇ ತೊಗೊಂಡಿದ್ದಾರೆ, ಮ್ಯಾನುಫ್ಯಾಕ್ಚರ್ಸ್ ಪೇ ಮೋರ್ ಅಟೆನ್ಷನ್ ಟು ದ ಫಿಸಿಕಲ್ ಪ್ರಾಡಕ್ಟ್. ಎಸ್ ಆರ್ ನೋ? ಇವಾಗ ಡಿಸೈನ್ಸ್ ಎಷ್ಟು ಬಂದಿದೆ ಅಂತಂದರೆ ಮಾರ್ಕೆಟಲ್ಲಿ ಕಾರ್ ಡಿಸೈನ್ಸು ಡಿಫ್ರೆಂಟ್ ಅಲ್ಲ, ಯಾಕೆ ಅದ್ರ ಮೇಲೆ ಸ್ಟ್ರೆಸ್ ಮಾಡ್ತಿದ್ದಾರೆ? ಮ್ಯಾನುಫ್ಯಾಕ್ಚರ್ಸ್ ಎಲ್ಲ ಫಿಸಿಕಲ್ ಪ್ರಾಡಕ್ಟ್ ಮೇಲೆ ದೇ ಆರ್ ಗಿವಿಂಗ್ ಅಟೆನ್ಷನ್, ಮೋರ್ ಇಂಪಾರ್ಟೆನ್ಸ್ ದ್ಯಾನ್ ಟು ಪ್ರೊವೈಡ್ ಸರ್ವಿಸಸ್. ಬಟ್ ಸರ್ವಿಸಸ್ ಸ್ವಲ್ಪ ಖರಾಬಿದೆ. ಕೆಲವೊಂದು ಎಕ್ಸಾಂಪಲ್ XUV, ನೀವು ಈಗ ಕಾರೇನನ್ನು ಪರ್ಚೇಸ್ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ತಿದೆ XUVಯಲ್ಲಿ, ನೀವು ಗೊತ್ತಿದ್ರೆ ಐಡಿಯಾ ಇದ್ದರೆ ಗೊತ್ತಾಗುತ್ತೆ. ಸೊ ಕ್ಯಾಮ್ರಾ ಆಗಿರ್ಬೋದು, ಕೆಲವೊಂದು ಸಿಲಿ ಪ್ರಾಬ್ಲಮ್ಸ್ ಬರ್ತಾ ಇದೆ. ಸೊ ಅವ್ರು ಏನು ಮಾಡ್ತಿದ್ದಾರೆ, ಔಟ್ಲುಕ್ ಮೇಲೆ ಇಂಪಾರ್ಟೆನ್ಸ್ ಕೊಟ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಓಕೆ, ಸೊ ದೇ ಲವ್ ದಿಯರ್ ಪ್ರಾಡಕ್ಟ್ಸ್ ಬಟ್ ಫರ್ಗೆಟ್ ದಟ್ ಕಸ್ಟಮರ್ಸ್ ಬೈ ದೆಮ್ ಟು ಸ್ಯಾಟಿಸ್ಫೈ ದ ನೀಡ್ಸ್. ಓಕೆ, ಅವ್ರು ಏನು ಮಾಡಿಬಿಡ್ತಾರೆ, ಏನೋ ಖುಷಿಯಿಂದ ತೊಗೊಂಡ್ಬಿಡ್ತಾರೆ ಪ್ರಾಡಕ್ಟ್ ಅಂತ ಅನ್ಕೊತಾರೆ. ಬಟ್ ಕಸ್ಟಮರ್ಸ್ ತೊಗೊಳೋದು ಈವನ್ ಟು ಸ್ಯಾಟಿಸ್ಫೈ ದ ನೀಡ್ಸ್ ಅಲ್ವಾ, ಸರ್ವಿಸಸ್ ತೊಗೊಳ್ಳೋದು ಕೂಡ ಅವ್ರು ಪರ್ಚೇಸ್ ಮಾಡ್ತಾರೆ ತಾನೆ. ಸೊ ಅದನ್ನು ನಾವು ಮಾರ್ಕೆಟಿಂಗ್ ಮಯೋಫಿಯಾ ಅಂತ ಕರಿತೀವಿ. ಸೊ ಮ್ಯಾನುಫ್ಯಾಕ್ಚರ್ ಶುಡ್ ಗಿವ್ ಮೋರ್ ಅಟೆನ್ಷನ್ ಆನ್ ದ ಸರ್ವಿಸಸ್ ಆಲ್ಸೋ. ಇದೆಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅದಕ್ಕಿಂತ 1% ಜಾಸ್ತಿ ಅಟ್ಲೀಸ್ಟ್ ಸರ್ವಿಸ್ ಮೇಲೆ ಅವ್ರಿಗೆ ಕೊಡಬೇಕು. ಈ ಕೊಡ್ತಿಲ್ಲ ಅನ್ನೋದಕ್ಕೆ ನಾವೇನು ಹೇಳ್ತೀವಿ, ಮಾರ್ಕೆಟಿಂಗ್ ಮಯೋಫಿಯಾ ಅಂತ ಕರಿತೀವಿ. ಸೊ ಟೈಪ್ಸ್ ಆಫ್ ಮಾರ್ಕೆಟಲ್ಲಿ 5 ಟೈಪ್ಸ್ ಆಫ್ ಮಾರ್ಕೆಟ್ ಬರುತ್ತೆ. ಕನ್ಸ್ಯೂಮರ್ ಮಾರ್ಕೆಟ್, ಬಿಸ್ನೆಸ್ ಮಾರ್ಕೆಟ್, ಗ್ಲೋಬಲ್ ಮಾರ್ಕೆಟ್, ಓಕೆ, ನಾನ್ ಪ್ರಾಫಿಟ್ ಆ್ಯಂಡ್ ಗೌರ್ನಮೆಂಟ್ ಮಾರ್ಕೆಟ್, ಮೀಟಾಪ್ ಮಾರ್ಕೆಟ್ ಅಂತ. ಕನ್ಸ್ಯೂಮರ್ ಮಾರ್ಕೆಟ್ ಅಂದರೆ ಒಂದು ಮಾಸ್ ಕನ್ಸ್ಯೂಮರ್ಗೆ ಅದನ್ನು ರೀಚ್ ಮಾಡ್ಸೋಕ್ಕೆ ನಾವು ಯೂಸ್ ಮಾಡೋ ಮಾರ್ಕೆಟನ್ನು ಕನ್ಸ್ಯೂಮರ್ ಮಾರ್ಕೆಟ್ ಅಂತ ಕರಿತೀವಿ. ಬಿಸ್ನೆಸ್ ಮಾರ್ಕೆಟ್ ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್, ಅವ್ರು ಹೋಲ್ಸೇಲರ್ ಟು ರಿಟೇಲರ್ ಆ ಥರ ಬಿಸ್ನೆಸ್ ಟು ಬಿಸ್ನೆಸ್ ಹೆಲ್ಪ್ ಆಗೋ ಮಾರ್ಕೆಟ್ಸ್ನ ನಾವು ಬಿಸ್ನೆಸ್ ಮಾರ್ಕೆಟ್ ಅಂತ ಕರಿತೀವಿ. ಗ್ಲೋಬಲ್ ಮಾರ್ಕೆಟ್ ಅಂದರೆ ಆನ್ ದ ಹೋಲ್ ಗ್ಲೋಬಲ್ ಎಲ್ಲದಕ್ಕೂ ಮಾರ್ಕೆಟ್, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಮಾರ್ಕೆಟ್ಸ್ನ ಗ್ಲೋಬಲ್ ಮಾರ್ಕೆಟ್ ಅಂತ ಕರಿತೀವಿ. ನಾನ್ ಪ್ರಾಫಿಟ್ ಅಂತಂದರೆ ಪ್ರಾಫಿಟ್ ಮಾರ್ಕೆಟ್ಸ್ ಆರ್ ಲೈಕ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಯೂನಿವರ್ಸಿಟೀಸ್ ಆಗಿರ್ಬೋದು, ಅವ್ರು ದೇ ವಿಲ್ ನಾಟ್ ಡೂ ಮಾರ್ಕೆಟಿಂಗ್ ವಿತ್ ದ ಇಂಟೆನ್ಷನ್ ಆಫ್ ಟು ಅರ್ನ್ ಪ್ರಾಫಿಟ್. ನಾನ್ ಪ್ರಾಫಿಟ್ ಅವ್ರ ಏಮ್ ಆಗಿರುತ್ತೆ. ಆ್ಯಂಡ್ ಗೌರ್ಮೆಂಟಲ್ ಮಾರ್ಕೆಟ್ಸಲ್ಲಿ ನಾವು ಏನು ಮಾಡ್ತೀವಿ, ಮೋರ್ ಪ್ರೊಸೀಜರ್ಸ್ ಇರುತ್ತೆ, ಲಾಂಗ್ ಪ್ರೊಸೀಜರ್ಸ್ ಇರುತ್ತೆ ಮತ್ತು ಮೋರ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಅದೆಲ್ಲ ಗೌರ್ಮೆಂಟ್ ಮಾರ್ಕೆಟಿಂದ ಹೇಳ್ತೀವಿ. ಇದು ಒಂದು ಟೈಪ್ ಆಫ್ ಮಾರ್ಕೆಟ್. ಆ್ಯಂಡ್ ಮೀಟಾ ಮಾರ್ಕೆಟ್ ಬಂದ್ಬಿಟ್ಟು ಪ್ರಪೋಸ್ಡ್ ಬೈ ಮೋಹನ್ ಸೊಹಾನೆ. ಎಕ್ಸಾಂಪಲ್ ಏನು ಅಂದರೆ ಮೀಟಾ ಮಾರ್ಕೆಟ್ಗೆ, ಈಗ ಮೀಟಾ ಮಾರ್ಕೆಟಲ್ಲಿ ಸೆಲ್ ಮಾಡ್ತಿದ್ದಾರೆ ಆ ವೆಬ್ಸೈಟಲ್ಲಿ ಅಂತಂದರೆ, ಇವಾಗ ನಾನು ಕಾರ್ ಪರ್ಚೇಸ್ ಮಾಡಿದ್ದೀನಿ ಅಂದರೆ ಅವ್ರು ನಾಟ್ ಓನ್ಲಿ ಕಾರ್, ಕಾಂಪ್ಲಿಮೆಂಟರಿ ಎಲಿಮೆಂಟ್ಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕ್ ಆಗಿರ್ಬೋದು, ಇಲ್ಲ ಕಲರ್ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ಆಕ್ಸೆಸರೀಸ್ ಆಗಿರ್ಬೋದು, ಅದೆಲ್ಲ ಕೂಡ ಪ್ರೊವೈಡ್ ಮಾಡ್ತಾರೆ. ಮೀಟಾ ಮಾರ್ಕೆಟ್ ಇಸ್ ನಾಟ್ ಓನ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ಕಾರ್ ಅಂದರೆ ನಾಟ್ ಓನ್ಲಿ ಕಾರ್ ಬಟ್ ಆಲ್ಸೋ ಅದರ್ ಥಿಂಗ್ಸ್ ಆಲ್ಸೋ ಅಂತ, ಲೈಕ್ ಆ್ಯಡ್ ಆನ್ಸ್ ಫಾರ್ ಕಾರ್ಸ್, ಲೈಕ್ ಕಲರ್ ಆಗಿರ್ಬೋದು, ಮೆಕ್ಯಾನಿಕ್ಸ್ ಆಗಿರ್ಬೋದು, ಇಲ್ಲ ಕಾರ್ ಪಾರ್ಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಕೂಡ ಅಲ್ಲಿ ಅವೈಲೇಬಲ್ ಇರುತ್ತೆ ಆ ಮಾರ್ಕೆಟಲ್ಲಿ. ದಟ್ ಈಸ್ ಕಾಲ್ಡ್ ಆಸ್ ಮೀಟಾ ಮಾರ್ಕೆಟ್. ಓಕೆ, ಸೊ ಇವತ್ತು ಇಷ್ಟು ಸಾಕು ಅನಿಸುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಕಂಟಿನ್ಯೂ ಮಾಡೋಣ. ಸೊ ಅಲ್ಲಿವರೆಗೂ ನಮಸ್ಕಾರ.